ನದಿ ಮೂಲ ಅಂತ ಹೇಳುದು. ನದಿ ಮೂಲ ಅಂತ ಹೇಳಿದ್ರೆ ಎಲ್ರಿಗೊಂದು ಬಹಳವಾದ ಪರಿಕಲ್ಪನೆ ಇರ್ತದೆ. ಅಲ್ಲಿ ದೊಡ್ಡ ನೀರುಂಟು, ಫಾಲ್ಸ್ ಉಂಟು, ಅದು ಉಂಟು ಅಂತ. ಎಲ್ಲ ನದಿಗಳು, ನಮ್ಮ ರಾಷ್ಟ್ರದ ಎಲ್ಲ ನದಿಗಳ ಮೂಲ ಒಂದು ಬಿಂದು. ನೇತ್ರಾವತಿ ನದಿ ತಿರುವು ಯೋಜನೆ ಆಗುವಾಗ ನಾನು ಕಂಡ ಪ್ರಕಾರ 9 ಉಪನದಿಗಳಿವೆ, ಅದಕ್ಕೆ 42 ಕಿರು ನದಿಗಳಿವೆ. ಇವೆಲ್ಲಕ್ಕೂ ನಾನು ಸುತ್ತಾಡಿಕೊಂಡು ಹೋಗಿದ್ದೇನೆ. ಆಗ ಅಲ್ಲಿ ಕಂಡದಿಷ್ಟೇ ದಟ್ಟ ಕಾಡು, ಒಂದು ಕಣಿವೆ ಎದುರು, ಎಲ್ಲ ಯಾರು ಹೋಗದ ಪೊದೆ ಗಿಡ ಬಳ್ಳಿಗಳಲ್ಲಿ ಒಂದು ಡ್ರಾಪ್ ಇಳಿತಾ ಉಂಟು. ಆ ಡ್ರಾಪ್ ಅದು ಮೂಲ. ಅದಕ್ಕೆ ಮತ್ತೆ ಕೆಳಗಡೆ ಕಡೆ ಬರುವಾಗ ಎಲ್ಲೆಲ್ಲ ಹೊರತೆಗಳು ಸೇರಿ 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 ಒಂದು ಉಪನದಿ ಆಗೋದು, ಉಪನದಿ ಜಲಪಾತವಾಗೋದು, ಜಲಪಾತವಾಗಿ ಪ್ರಧಾನ ನದಿಗೆ ಸೇರೋದು, ಅದು ಅರಬ್ಬಿ ಸಮುದ್ರಕ್ಕೆ ಸೇರೋದು. ಅಲ್ಲಿ ಈ ಪಶ್ಚಿಮ ಘಟ್ಟದಿಂದ ಬಂದ ಮಳೆ ನೀರು ವಾಪಸ್ ಆವಿಯಾಗಿ ಮೋಡವಾಗಿ ಪಶ್ಚಿಮ ಘಟ್ಟಕ್ಕೆ ಬರೋದು. ಇದೆಲ್ಲ ಬಹಳ ಸೂಕ್ಷ್ಮಗಳು. ಇನ್ನೊಂದು ನೇರವಾಗಿ ಹೇಳಿದ್ರೆ ನೋಡಿ, ಎತ್ತಿನ ಹೊಳೆ ಅಂತ ಪ್ರಾಜೆಕ್ಟು. ಈ ಎತ್ತಿನ ಹೊಳೆ ಪ್ರಾಜೆಕ್ಟ್ ಏನು ಮಾಡಿದ್ದೇಳಿ, ಆ ಸೂಕ್ಷ್ಮ ಪ್ರದೇಶಗಳಲ್ಲಿ ಬೆಟ್ಟಗಳ ಒಳಗಿನ ದೊಡ್ಡ ದೊಡ್ಡ ಬೃಹತ್ ಬಂಡೆಗಳನ್ನು ಡೈನಮೈಟ್ ಹಾಕಿ ಬ್ಲಾಸ್ಟ್ ಮಾಡಿದರು. ಈ ಬ್ಲಾಸ್ಟ್ ಮಾಡುವಾಗ ಮಣ್ಣಿನ ಪದರ ವೇರಿಯೇಷನ್ ಆಗ್ತದೆ ನೋಡಿ. ಈಗ ಗ್ಯಾಪ್ ಇದ್ದದ್ದು ಕುಸಿದು ಹೋಗ್ತದೆ. ಮಳೆಗಾಲದಲ್ಲಿ ಎಲ್ಲಿ ನೀರು ಬರಬೇಕು ನೋಡಿ, ಅಲ್ಲಿ ಆಲ್ರೆಡಿ ಬ್ಲಾಕ್ ಆಗಿಬಿಟ್ಟಿದೆ, ಇದಾಗಿ ಕಂಪನ ಆಗಿ. ಆಗ ನೀರು, ಅದೇನು ಹೇಳಿದಾಗ ನೀರು ನಿಲ್ಲೋದಿಲ್ಲ, ಅದು ತನ್ನ ದಾರಿ ಹುಡುಕಿಕೊಂಡು ಓಪನ್ ಮಾಡಿ ಛಿದ್ರ ಮಾಡಿಕೊಂಡಾದ್ರೂ ಹೊರಗೆ ಬರ್ತದೆ. ಅದರಿಂದಾಗಿ ಈಗ ಭೂಕುಸಿತಗಳಾಗುತ್ತೆ. ಈ ಪಶ್ಚಿಮ ಘಟ್ಟದ ಮಹತ್ವ ಏನು ನಿಜವಾಗಿ ನಾವು ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಳೋದಾದ್ರೆ? ಪಶ್ಚಿಮ ಘಟ್ಟ ಇದ್ದ ಕಾರಣ ಇವತ್ತು ಇಡೀ ದಕ್ಷಿಣ ಕನ್ನಡ ಅಲ್ಲ, ದಕ್ಷಿಣ ಭಾರತಕ್ಕೆ ಅದು ಚೇತನ ಶಕ್ತಿ. ಕೇರಳ, ತಮಿಳುನಾಡು, ಗೋವಾ, ಮಹಾರಾಷ್ಟ್ರ ನೋಡಿ, ಕನ್ಯಾಕುಮಾರಿಯಿಂದ ಹಿಡಿದು ಗುಜರಾತ್ನ ತಪತಿ ನದಿಕಿರೋ 1600 ಕಿಲೋಮೀಟರ್ ಅಷ್ಟು ಪಶ್ಚಿಮ ಘಟ್ಟದ ವ್ಯಾಪ್ತಿ ಪ್ರದೇಶ. ಈ ಎಲ್ಲ ರಾಜ್ಯಗಳಲ್ಲಿ ಇವತ್ತು ನಗರದಲ್ಲಿ ಟ್ಯಾಪ್ ತೀರಿಸಿಕೊಂಡು ನೀರು ಬರ್ತದೆ ಹೇಳಿದ ಕಾರಣ ಪಶ್ಚಿಮ ಘಟ್ಟ. ಇವತ್ತು ನಾವು ಇದು ಕರೆಂಟ್ ಹಾಕಿದ ಕೂಡಲೇ ಇಲ್ಲಿ ದೀಪ ಓಪನ್ ಆಗ್ತಾ ಹೇಳಿದರೆ ಪಶ್ಚಿಮ ಘಟ್ಟ. ನಾವಿವತ್ತು ಚೆನ್ನಾಗಿ ಒಂದು ಉಸಿರಾಡ್ತೇವೆ ಅಂತ ಹೇಳಿದರೆ ಪಶ್ಚಿಮ ಘಟ್ಟ. ಎಲ್ಲವೂ ಪಶ್ಚಿಮ ಘಟ್ಟದಲ್ಲಿ ಆಗೋದು. ಯಾಕೆಂದರೆ ನೋಡಿ, ನಮಗೆ 4 ತಿಂಗಳು ಮಳೆ ಆದರೂ ಪಶ್ಚಿಮ ಘಟ್ಟದಲ್ಲಿ 6 ತಿಂಗಳು ಮಳೆ ಆಗ್ತದೆ. ಈ 6 ತಿಂಗಳ ಮಳೆ ನೀರನ್ನು ನೋಡಿ, ಅದೊಂದು ದೊಡ್ಡ ಇದು ಟೆಕ್ನಾಲಜಿಯಲ್ಲಿ. ಇತ್ತೀಚೆಗೆ ನಾನೊಂದು ಇಷ್ಟು ವರ್ಷ ಟ್ರೆಕ್ಕಿಂಗ್ ಹೋಗುವಾಗ ಅಲ್ಲಿ ಕಾಡಲ್ಲಿ ಹೋದರೆ AC ರೂಮಲ್ಲಿ ಕೂತಾಗೆ, ಅಂದರೆ ಅಷ್ಟು ತಂಪು. ನಾವು ಆ ಕಾಡಲ್ಲಿ ಕೂತ್ಕೊಳ್ತೇವೆ, ಅಲ್ಲಿ ನೀರನ್ನು ತಗೊಂಡು ಬರ್ತೇವೆ. ಯಾಕೆಂದರೆ ಅದು ಮೆಡಿಸಿನ್. ಈ ಬುಡಕಟ್ಟು ಜನರಿಗೆ ಅದು ಗಿಡ, ಮರ, ಬೇರು, ನಾರು, ಮಣ್ಣು, ಆ ನೀರುಂಟಲ್ಲ, ಅದು ನಮ್ಮ ಕಾಡಿನ ಜನರಿಗೆ ಅಷ್ಟು ಮೆಡಿಸಿನ್ ಅದು. ಈಗ ನಾನು ಮೊನ್ನೆ ಹೋದಾಗ, ಇತ್ತೀಚೆಗೆ 2-3 ವರ್ಷಗಳಲ್ಲಿ ಯಾವಾಗ ಭೂಕುಸಿತ ಆಯಿತು ಅದರ ನಂತರ ಕಾಡಿನ ಒಳಗೆ ಉರಿಸಕ್ಕೆ ಉಪ್ಪನ ಗುಡ್ಡದಲ್ಲಿ ಬರೋದು ಮಂಗಳೂರಿನ ಹೀಟ್ ಇದು ಯಾಕಾಯ್ತು ಹೇಳಿದರೆ, ನಾವು ಪಶ್ಚಿಮ ಘಟ್ಟಕ್ಕೆ ರಸ್ತೆ ಮಾಡಿದೆವು. ವನ್ಯಪ್ರಾಣಿಗಳು ಯಾರು ಹೋಗಬಾರದು ಹೇಳಿ ರಸ್ತೆ ಮಾಡಿದೆವು. ಪಶ್ಚಿಮ ಘಟ್ಟದ ಕಾಡು ರಸ್ತೆಯನ್ನು ಕಬಳಿಸಿಕೊಂಡು ನಗರಕ್ಕೆ ಬಂತು ನೋಡಿ. ಇಡೀ ನಗರವೇ ಛಿದ್ರ ಆಯಿತು. ಈಗ ಪೇಪರಲ್ಲಿ ನೋಡ್ತೇವೆ ನಾವು, ವನ್ಯಜೀವಿಗಳು ರಸ್ತೆಗೆ ಬಂದವು ಅಂತ. ವನ್ಯಜೀವಿಗಳು ರಸ್ತೆಗೆ ಬಂದಲ್ಲ, ರಸ್ತೆ ವನ್ಯಜೀವಿಗಳು ಇರೋ ಕಡೆಗೆ ಹೋದದ್ದು. ನನಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಬೆಟ್ಟಗಳನ್ನು ನೋಡಿದಾಗ ಯಾವಾಗಲೂ ಅದ್ರ ಬಗ್ಗೆ ಕುತೂಹಲ ಇರ್ತಾ ಇತ್ತು. ಒಂದಲ್ಲ ಒಂದು ದಿನ ನಾನು ಈ ಬೆಟ್ಟ ಹತ್ತಬೇಕು ಅನ್ನುವಂತಹ ಕನಸು, ಆಸೆಗಳಿತ್ತು. ನನಗೆ ಈ ಪಶ್ಚಿಮ ಘಟ್ಟಗಳ ಬಗ್ಗೆ, ಅದರ ಒಂದು ಮಹತ್ವದ ಬಗ್ಗೆ ಮೊದಲು ಗೊತ್ತಾದದ್ದೇ ಪರಿಸರಕ್ಕೋಸ್ಕರನೇ ತನ್ನ ಜೀವನವನ್ನು ಮುಡಿಪಾಗಿಟ್ಟಿರುವಂತಹ ವ್ಯಕ್ತಿ, ನಡೆದಾಡುವಂತಹ ಪಶ್ಚಿಮ ಘಟ್ಟ ಅಂತ ಕರೆಸಿಕೊಳ್ಳುವಂತಹ ದಿನೇಶ್ ಹೊಳ್ಳ ಸರ್ ಮುಖಾಂತರ. ನಮ್ಮ ನದಿಗಳ ಮಹತ್ವ, ಹಾಗೆ ಪಶ್ಚಿಮ ಘಟ್ಟಗಳಿಂದ ಯಾವ ರೀತಿ ನಮಗೆ ಮಳೆ ಬರೋದಕ್ಕೆ ಅಥವಾ ವರ್ಷವಿಡೀ ನಮಗೆ ನೀರಿರೋದಕ್ಕೆ ಹೇಗೆ ಸಾಧ್ಯ ಆಗ್ತಾ ಇದೆ, ಹೀಗೆ 10 ಹಲವು ಕೌತುಕಗಳನ್ನು ಅವರು ಎಳೆಯಾಗಿ ಬಿಚ್ಚಿಡ್ತಾ ಇರಬೇಕಾದ್ರೆ ನನಗೂ ಕೂಡ ಪಶ್ಚಿಮ ಘಟ್ಟಗಳ ಬಗ್ಗೆ ಕುತೂಹಲ ಹುಟ್ಟಿ ಅದರ ಬೆನ್ನತ್ತಿ ಹೊರಟಿದ್ದೆ ನಾನು. ಹಾಗೆ ದಿನೇಶ್ ಹೊಳ್ಳ ಸರ್ ಅಂತಂದರೆ ಕೇವಲ ಪಶ್ಚಿಮ ಘಟ್ಟಗಳ ಬಗ್ಗೆ ತಿಳ್ಕೊಂಡಿದ್ದಷ್ಟೇ ಅಲ್ಲ, ಅದರ ಬಗ್ಗೆ ಅರಿವು ಮೂಡಿಸುವಂತಹ, ಅದರ ಮಹತ್ವದ ಬಗ್ಗೆ ಶಾಲೆ ಕಾಲೇಜುಗಳಿಗೆ ಹೋಗಿ ಪಶ್ಚಿಮ ಘಟ್ಟದ ಉಳಿವು ಎಷ್ಟು ಮುಖ್ಯ ಅಂತ ಹೇಳೋದನ್ನು ತೋರಿಸಿಕೊಟ್ಟವರು. ಪರಿಸರಕ್ಕಾಗಿ ಬಹಳಷ್ಟು ಹೋರಾಟಗಳನ್ನು ಮಾಡ್ತಾ ಬಂದವರು. ಹಾಗೆ ಸಹ್ಯಾದ್ರಿ ಸಂಚಯ ಇದರ ಸಂಚಾಲಕರಾಗಿ ಕೂಡ ಅರಿವು ಮೂಡಿಸುವಂತಹ ಕೆಲಸವನ್ನು ಪರಿಸರದ ಬಗ್ಗೆ ವಿಶೇಷವಾಗಿ ಮಾಡಿದವರು. ವನಚೇತನ ಶಿಬಿರದ ಮೂಲಕ ಕಾಡಂಚಿನ ಒಂದು ಅಲ್ಲಿ ವಾಸ ಮಾಡುವಂಥ ಜನರು ಏನಿರ್ತಾರೆ ಅವರ ಮಕ್ಕಳಿಗೆ ಪಾಠವನ್ನು ಹೇಳಿಕೊಡೋದ್ರ ಮುಖಾಂತರ, ಜೊತೆಗೆ ಪರಿಸರದ ಮಹತ್ವವನ್ನು ಅವರಿಗೆ ತಿಳಿಸಿಕೊಡೋದ್ರ ಮುಖಾಂತರ, ಜೊತೆಗೆ ಎಜುಕೇಷನ್ನ ಬೇರೊಂದು ಲೆವೆಲ್ಗೆ ತೆಗೆದುಕೊಂಡು ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಬಂದಿರುವಂತಹ ದಿನೇಶ್ ಹೊಳ್ಳ ಸರ್ ಅವರು ಇವತ್ತು ನನ್ನ ಶೋ ಅಲ್ಲಿದ್ದಾರೆ. ಅವರನ್ನ ನಾನು ನಿಮಗೆ ವೆಲ್ಕಮ್ ಮಾಡೋದಕ್ಕಿಂತ ಮುಂಚೆ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ RJ ನಯನಾಸ್ ಶೋಗೆ.
ಇವತ್ತಿನ ನಮ್ಮ ಅತಿಥಿ ದಿನೇಶ್ ಹೊಳ್ಳ ಸರ್, ನಡೆದಾಡುವ ಪಶ್ಚಿಮ ಘಟ್ಟ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ ಸರ್, ಈಗ ನಡೆದಾಡುವ ಪಶ್ಚಿಮ ಘಟ್ಟ ಅಂತ ಹೇಳುವಾಗ ಪಶ್ಚಿಮ ಘಟ್ಟದ ಮೂಲೆಯನ್ನ ಅರ್ಥ ಮಾಡ್ಕೊಂಡವ್ರು ನೀವು. ಮೊದಲ ಬಾರಿಗೆ ಈ ಕನೆಕ್ಷನ್ ಹೇಗಾಯ್ತು ಅಂತ ಹೇಳ್ಬೋದಾ? ನಾನು ಚಿಕ್ಕದಿರುವಾಗಲೇ ಆರ್ಟಿಸ್ಟ್, ಪೇಂಟಿಂಗ್ ಮಾಡೋದು. ಒಂದ್ಸಲ ಮೂಡಿಗೆರೆಯಲ್ಲಿ ಒಂದು ಮದುವೆ ಸಮಾರಂಭಕ್ಕೆ ಹೋಗುವಾಗ ಕುದುರೆ ಮುಖ ಆಗಿ ನಮ್ಮ ಪಯಣ. ಅದು ಅಕ್ಟೋಬರ್ ತಿಂಗಳು, ಹಸಿರು ಗ್ರೀನು ಸೀನರಿ ಎಲ್ಲ. ಆಗ ನಾನು ತುಂಬ ಲ್ಯಾಂಡ್ಸ್ಕೇಪ್ ಪೇಂಟಿಂಗ್ ಮಾಡ್ತಿದ್ದೆ. ಲ್ಯಾಂಡ್ಸ್ಕೇಪ್ ಪೇಂಟಿಂಗ್ ಮಾಡಬೇಕಾದ್ರೆ ಆಗ ರೀಲ್ ಕ್ಯಾಮರಾ ಹಚ್ಚಿದ್ರೆ 36 ಫೋಟೋ ತೆಗಿಬೋದು ಅದರಲ್ಲಿ. ಈ ಬಟ್ಟೆಗಳನ್ನೆಲ್ಲ ಹತ್ತಿರ ಹೋಗಿ ನೋಡಬೇಕು, ಇದರ ಫೋಟೋ ತೆಗಿಬೇಕು, ಇದರ ಚಿತ್ರ ಮಾಡಬೇಕು ಅಂತ ಹೇಳಿ ನನಗೆ ಒಂದು ಪಶ್ಚಿಮ ಘಟ್ಟದ ಬಗ್ಗೆ ಒಂದು ಸಣ್ಣ ಒಡನಾಟ ಬೆಳೀತು. ಆಮೇಲೆ ಅದು ಒಂಥರ ಹವ್ಯಾಸವಾಗಿ, ಚಾರಣ ಅಂತ ಒಂದು ಹವ್ಯಾಸ, ಬೇರೆ ಬೇರೆ ಸಂಘಟಕರೊಟ್ಟಿಗೆ ಹೋಗ್ತಿದ್ದೆ, ಚಾರಣ ಹೋಗ್ತಿದ್ದೆ. ಆರಂಭದಲ್ಲಿ 96ರಿಂದ 2000 ಇಸವಿವರೆಗೆ ನಾನು ಒಬ್ಬ ಮಾಮೂಲಿ ಚಾರಣಿಗನಾಗಿ ಬೆನ್ನಿಗೆ ಡುಬ್ಬ ಏರಿಸಿ ಹೋಗ್ತಿದ್ದೆ. ಆಗ ನಾವು ಕಾಣದ ಪಶ್ಚಿಮ ಘಟ್ಟವನ್ನು ನಾನು ಕಂಡೆ. ಯಾಕೆಂದರೆ ನಾವೀಗ ಚಾರ್ಮಾಡಿ ಶಿರಾಡಿ ರಸ್ತೆಯಲ್ಲಿ ಹೋಗುವಾಗ ಚಾರ್ಮಾಡಿ ಘಾಟಿಯೇ ಬೇರೆ, ಪಶ್ಚಿಮ ಘಟ್ಟವೇ ಬೇರೆ. ಆದರೆ ನಾವು ಕಾಣದ ನಿಗೂಢವಾದ ಪಶ್ಚಿಮ ಘಟ್ಟ ತುಂಬ ಇದೆ. ಅದನ್ನು ನಾನು ಸ್ವಲ್ಪ ಕಲಿತೆ. ಆಗ ಅದೇ ಟೈಮಲ್ಲಿ ನನಗೆ ಬಹಳಷ್ಟು ಒಂದು ನನ್ನ ಮನಸ್ಸಿಗೆ ಕಾಡಿದ್ದು ಹೇಳಿದರೆ ನೇತ್ರಾವತಿ ನದಿ ತಿರುವು ಯೋಜನೆ. ಯಾಕೆಂದರೆ ನಾವೆಲ್ಲ ನೇತ್ರಾವತಿ ಮೂಲದ ಎಲ್ಲ ಬೆಟ್ಟ, ಕಾಡು, ಕಣಿವೆ ಎಲ್ಲ ಸುತ್ತಾಡಿದ್ದೇವೆ. ಅದರ ನದಿ ಮೂಲಗಳನ್ನು ಸುತ್ತಾಡಿದ್ದೇವೆ. ಪಶ್ಚಿಮ ಘಟ್ಟದಲ್ಲಿ ನದಿ ಮೂಲಗಳು ಬಹಳ ಪ್ರಾಮುಖ್ಯವಾದಂಥದ್ದು. ಆಗ ನಂಗೆ ಕಂಡಿತ್ತು, ಕೆಳಮುಖವಾಗಿ ಹರಿಯುವ ನದಿಯನ್ನು ಮೇಲ್ಮುಖವಾಗಿ ಯಾವ ರೀತಿಯಲ್ಲಿ ಕೊಂಡೋಗ್ತಾರೆ. ನನಗೆ ಅದರ ಇನ್ಫಾರ್ಮೇಷನ್ ಕೂಡ ಎಲ್ಲಿಯೂ ಇಲ್ಲ. ಒಂದು ಪ್ರಜಾವಾಣಿಯ ಲೇಖನ ಬಂದಾಗ ಇಲ್ಲಿ ಏನಾಯ್ತು, ನನ್ನ ಚಾರಣದ ಜೊತೆಗೆ, ಹವ್ಯಾಸ ಜೊತೆಗೆ ಸ್ವಲ್ಪ ಹೋರಾಟ ಆರಂಭ ಆಯಿತು. ನನ್ನ ಬದುಕು ಇಷ್ಟೇ: ತಿರುಗಾಟ, ಹೋರಾಟ, ಹಾರಾಟ, ಆಟ, ಪಾಠ, ಕೂಟ. ತಿರುಗಾಟ ಅಂದರೆ ಎಲ್ಲ ಪಶ್ಚಿಮ ಘಟ್ಟದ ಕಾಡಿಗೆ ಹೋಗೋದು. ಹೋರಾಟ ಅಂದರೆ ಅಲ್ಲಿ ಏನಾದರೂ ಆಗೋದಕ್ಕೆ ಸರ್ಕಾರದ ವಿರುದ್ಧ, ಜನಪ್ರತಿಗಳ ವಿರುದ್ಧ ಹೋರಾಟ ಮಾಡೋದು. ಹಾರಾಟ ನಿಮ್ಗೆ ಗೊತ್ತಿತ್ತು, ನಾವು ಗಾಳಿಪಾಠ ಮಾಡೋದು. ಹಾಗೆ ಈ ಹವ್ಯಾಸ ಹಾಗೆ ಬೆಳೀತು. ಈ ಹವ್ಯಾಸವೇ ಮತ್ತು ನನ್ನನ್ನು ಪಶ್ಚಿಮ ಘಟ್ಟದ ಮೇಲೊಂದು ಅತೀವವಾದ ಒಂದು ಸ್ನೇಹ ಒಡನಾಟವನ್ನು ಅದುವೇ ಬೆಳೆಸಿಕೊಂಡಿತ್ತು. ನಾವು ಹೇಗೆ ಒಬ್ಬರನ್ನು ಒಡನಾಟದ ಬೆಳೆಸ್ಕೊಳ್ತೇವೆ, ಅವರು ಹೇಗೆ ಫ್ರೆಂಡ್ಲಿ ಆಗಿರ್ತಾರೆ, 50-50, ಅದು ನನಗೆ ದೊಡ್ಡ ಒಂದು ಹವ್ಯಾಸವಾಗಿ ಬೆಳೀತು. ಅಲ್ಲಿಂದ ಸ್ಟಾರ್ಟ್ ಆಯ್ತು. ಈಗ ನೀವು ಹೇಳ್ತಾ ಇದ್ರಿ, ನಾವು ನೋಡುವಂತಹ ಒಂದು ಬೆಟ್ಟಗಳೇ ಬೇರೆ, ಆದರೆ ನೀವು ಹೋದಾಗ ಅಲ್ಲಿ ಚಿಕ್ಕದು ನೀವು ಗುರುತಿಸಿದ್ದು, ಅದನ್ನು ನಾವು ಬಹುಶಃ ಇಮ್ಯಾಜಿನ್ ಮಾಡ್ಕೊಳ್ಳೋದಾದ್ರೆ ಹೇಗಿತ್ತು ನಿಮ್ಮ ಎಂಟ್ರಿ? ನೋಡಿ, ಆರಂಭದಲ್ಲಿ ಪಶ್ಚಿಮ ಘಟ್ಟ ಕಲಾವಿದನಿಗೆ ಚಂದವೇ. ಅದು ಯಾವ ಆ್ಯಂಗಲ್ ಕೂಡ ಚಂದವೇ. ಬೆಟ್ಟದ ಮೇಲೆ ಮೋಡಗಳು ಪಾಸಾಗೋದು, ಕೆಳಗೆ ನದಿಯ ಸುತ್ತ ಕಣಿವೆಗಳು, ಕಾಡುಗಳು, ಕಲಾವಿದನಿಗೆ ಎಲ್ಲ ಆಯಾಮಗಳಲ್ಲೂ ಚಂದವೇ ಅದು. ಆದರೆ ನಾನಾಗ ಕಂಡದ್ದು ಪಶ್ಚಿಮ ಘಟ್ಟದಲ್ಲಿ ಬರೀ ಮರಗಿಡಗಳ ಹಂದರ ಅಲ್ಲ, ಅದು ಬೆಟ್ಟಗಳ ಸಾಲು ಅಲ್ಲ. ಅದರೊಳಗೆ ಅಪಾರವಾದ ನಿಗೂಢತೆ ಇದೆ. ಸಣ್ಣ ಇರುವೆಯಿಂದ ಹಿಡಿದು ಆನೆಯವರೆಗೆ, ಹುಲ್ಲಿನಿಂದ ಹಿಡಿದು ಆಕಾಶ ಎತ್ತುವ ಮರದವರೆಗೆ ಒಂದೊಂದು ಅವಿನಾಭಾವ ಸಂಬಂಧ ಇದೆ. ಆದ ಕಾರಣ ಇವತ್ತು ಪಶ್ಚಿಮ ಘಟ್ಟದಲ್ಲಿ ವನ್ಯಜೀವಿಗಳಿಗೆ, ಮರಗಿಡಗಳಿಗೆ ಏನೋ ಸಮಸ್ಯೆ ಆದರೆ ಅದು ಒಂದಕ್ಕೊಂದು ಅವಲಂಬನೆ. ಈಗ ಇರುವೆಗಳು, ಗೆದ್ದಲುಗಳು, ಕೀಟಗಳು, ಜೇನುಹುಳುಗಳು, ನಮ್ಮ ಕಣ್ಣಿಗೆ ಕಾಣದ ಜೀವಾಣುಗಳು, ಸೂಕ್ಷ್ಮಾಣು ಜೀವಾಣುಗಳು ಎಂತೆಂಥ ಕೆಲಸ ಮಾಡ್ತವೆ. ಅದು ಹೋಗಿಲ್ಲ, ಅಧ್ಯಯನ ಮಾಡಿದರೆ ಮಾತ್ರ ಗೊತ್ತು. ನಾವು ಬರೀ ಡುಬ್ಬ ಹಾರಿಸ್ಕೊಂಡು ಅಲ್ಲಿ ಫೋಟೋ ತೆಗೆಯೋದು, ಎಂಜಾಯ್ ಮಾಡೋದು, ಮೋಜು ಮಸ್ತಿದ್ರೆ ಪಶ್ಚಿಮ ಘಟ್ಟ ನಮ್ಗೆ ಯಾವತ್ತಿಗೂ ಬಾಗಿಲು ತೆರೆಯುವುದಿಲ್ಲ. ಅರಿತಷ್ಟು ಅದ್ರ ಜೊತೆ ಈಗ ಕಾಡನ್ನು ಅರಿತವರು ಯೂನಿವರ್ಸಿಟಿಗಿಂತ ಜಾಸ್ತಿ ಕಾಡಿನೊಳಗಿನ ಬುಡಕಟ್ಟು ಸಮುದಾಯದವರು, ಅವರನ್ನು ಬೇಗ ನಾನು ಹತ್ತಿರ ಮಾಡಿಕೊಂಡೆ. ಯಾಕೆಂತ ಹೇಳಿದರೆ ಅವರೊಟ್ಟಿಗೆ ಕಾಡಲ್ಲಿ ಹೋದಾಗ ಮಾತ್ರ ಅಲ್ಲಿಯ ನಿಗೂಢತೆ ಅರ್ಥ ಆಗೋದು. ನಾವು ಹೀಗೆ ಹೋದಾಗ ವ್ಯಾಲಿ, ಇದು ಬೆಟ್ಟ, ಇಲ್ಲಿ ಕಣಿವೆ, ಅಲ್ಲಿ ಇದು ಇಲ್ಲ. ಅದರಲ್ಲಿ ಆ ನೀರು ಎಲ್ಲಿಂದ ಬರ್ತದೆ, ಆ ನೀರು ಹೇಗೆ ಪಶ್ಚಿಮ ಘಟ್ಟದ ನೆಲದೊಳಗೆ ಇಂಗಿತ ಆಗ್ತದೆ, ಅದು ಹೇಗೆ ಹೊಳೆಯಾಗಿ ಪರಿವರ್ತನೆ ಆಗುತ್ತದೆ, ಆಮೇಲೆ ಸಣ್ಣ ಸಣ್ಣ ಜೀವಾಣುಗಳಲ್ಲಿ ಏನು ಕೆಲಸ ಮಾಡ್ತವೆ, ಪಾಚಿ ಶಿಲೀಂಧ್ರಗಳಿಂದ ಸಹಿತ. ಆಮೇಲೆ ಒಂದು ಸಣ್ಣ ಕೆಸರಿನ ಸಣ್ಣ ಹಳ್ಳ ಅಂತ ಹೇಳಿದರೆ ಅದು ನಮಗೆ ಕಾಣುವಷ್ಟು ಅತಿ ಸಣ್ಣ ಹಳ್ಳ ಅಲ್ಲ ಅದು. ಅಲ್ಲಿ ಪ್ರತಿಯೊಂದು ನೀರಿನ ಒರತೆಗಳು ಸೇರಿ. ಆಮೇಲೆ ನಾನು ಕಂಡು ಈ ನದಿ ಮೂಲ ಅಂತ ಹೇಳಿದ್ರೆ ಎಲ್ರಿಗೊಂದು ಬಹಳವಾದ ಪರಿಕಲ್ಪನೆ ಇರ್ತದೆ. ಅಲ್ಲಿ ದೊಡ್ಡ ನೀರುಂಟು, ಫಾಲ್ಸ್ ಉಂಟು, ಅದು ಉಂಟು ಅಂತ. ಎಲ್ಲ ನದಿಗಳು, ನಮ್ಮ ರಾಷ್ಟ್ರದ ಎಲ್ಲ ನದಿಗಳ ಮೂಲ ಒಂದು ಬಿಂದು, ಒಂದು ಡ್ರಾಪ್ ಅಷ್ಟೇ. ಅದಕ್ಕೆ ನದಿ ಮೂಲಗಳನ್ನು, ಈ ನೇತ್ರಾವತಿ ನದಿ ತಿರುವು ಯೋಜನೆ ಆಗುವಾಗ ನಾನು ಕಂಡ ಪ್ರಕಾರ 9 ಉಪನದಿಗಳಿವೆ, ಅದಕ್ಕೆ 42 ಕಿರು ನದಿಗಳಿವೆ. ಇವೆಲ್ಲಕ್ಕೂ ನಾನು ಸುತ್ತಾಡಿಕೊಂಡು ಹೋಗಿದ್ದೇನೆ. ಆಗ ಅಲ್ಲಿ ಕಂಡದಿಷ್ಟೇ ದಟ್ಟ ಕಾಡು,
ಒಂದು ಕಣಿವೆ ಎದುರು ಎಲ್ಲ ಯಾರು ಹೋಗದ ಪೊದೆ ಗಿಡ ಬಳ್ಳಿಗಳಲ್ಲಿ ಒಂದು ಡ್ರಾಪ್ ಇಳಿತಾ ಉಂಟು. ಆ ಡ್ರಾಪ್ ಅದು ಮೂಲ. ಅದಕ್ಕೆ ಮತ್ತೆ ಕೆಳಗಡೆ ಕಡೆ ಬರುವಾಗ ಎಲ್ಲೆಲ್ಲ ಹೊರತೆಗಳು ಸೇರಿ 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 ಒಂದು ಉಪನದಿ ಆಗೋದು, ಉಪನದಿ ಜಲಪಾತವಾಗೋದು, ಜಲಪಾತವಾಗಿ ಪ್ರಧಾನ ನದಿಗೆ ಸೇರೋದು, ಅದು ಅರಬ್ಬಿ ಸಮುದ್ರಕ್ಕೆ ಸೇರೋದು. ಅಲ್ಲಿ ಈ ಪಶ್ಚಿಮ ಘಟ್ಟದಿಂದ ಬಂದ ಮಳೆ ನೀರು ವಾಪಸ್ ಆವಿಯಾಗಿ ಮೋಡವಾಗಿ ಪಶ್ಚಿಮ ಘಟ್ಟಕ್ಕೆ ಬರೋದು. ಇದೆಲ್ಲ ಬಹಳ ಸೂಕ್ಷ್ಮಗಳು. ಮತ್ತು ಪ್ರತಿ ವನ್ಯಜೀವಿಗಳ ಬಗ್ಗೆನೂ ಕಲಿಯುವಂಥದ್ದು. ಅದು ಆನೆ ಹುಲಿ ಅಂತಲ್ಲ, ಸಣ್ಣ ಸಣ್ಣ ಕಾಣದ ಜೀವಿಗಳು, ಇನ್ನು ಬೇರು ಬಳ್ಳಿ ನಾರಿ ಎಲೆ ನಾರು, ಅಲ್ಲಿಯ ಮಣ್ಣು, ತರಗೆಲೆ, ಕೆಸರು, ತರಗೆಲೆ ಒಳಗಿರುವ ಸೂಕ್ಷ್ಮಾಣು ಜೀವಿಗಳು, ಇದೆಲ್ಲವೂ ಜೀವ ಸಂಕುಲದಲ್ಲಿ ನಾವು ನಿರ್ಲಕ್ಷ್ಯ ಮಾಡುವಂಥದ್ದಲ್ಲ. ಅದಕ್ಕೆ ಈಗ ಪಶ್ಚಿಮ ಘಟ್ಟಕ್ಕೆ ಏನಾದರೂ ಅಲ್ಲಿ JCB ನುಗ್ಗಿಸಿ ಕೆಲಸ ಮಾಡೋದು ಹೇಳಿದರೆ, ಈ ಜೀವ ಸಂಕುಲಗಳು ತಡೆದು ಇವುಗಳು ಮಾಡುವ ಕೆಲಸ. ಈಗ ಒಂದು ಹಕ್ಕಿ ಅಥವಾ ಒಂದು ಪ್ರಾಣಿ, ಒಂದು ಹಕ್ಕಿ ಕಾಡಿನಲ್ಲಿ ಎಷ್ಟು ಸಂಚಾರ ಮಾಡಿತಾ, ಒಂದು ಮುಸುವ ಅಥವಾ ಕಾಡು ಪಾಪ ಸಿಂಗಳಿಕ ಅಥವಾ ಆನೆ ಕಾಡು ಕೋಣ ಯಾವುದೇ ಕಾಡಿನಲ್ಲಿ ಅದರ ಒಂದು ವಲಯದ ಇನ್ನೊಂದು ವಲಯದ ಎಷ್ಟು ಸಂಚಾರ ಮಾಡಿತಾ ಅಷ್ಟು ಕಾಡು ಭದ್ರತೆ. ಹೇಳ್ತಾರಲ್ಲ, ಕಾರಿಡಾರ್ ಚೇಂಜ್ ಮಾಡೋದು, ಅವುಗಳು ವಲಸೆ ಹೋಗೋದು. ಯಾಕೆಂತ ಹೇಳಿದರೆ ಈ ಕಾರಿಡಾರಿಂದ ಆ ಕಾರಿಡಾರ್ಗೆ ಅವುಗಳು ಬೇರೆಯದ ಆಹಾರ ಸಿಗ್ತದೆ. ಅವುಗಳ ಬದುಕಿನ ಜೊತೆಗೆ ನೋಡಿ, ಈ ಮುಸುವ, ನಾನು ಸಿಂಪಲಾಗಿ ಹೇಳೋದು, ಕಾಡಿನಲ್ಲಿ ಹೆಚ್ಚಾಗಿ ಕಾಣುವಂಥದ್ದು ಮುಸುವ. ಈ ಮುಸುವ ತಿಂದು ಇಲ್ಲೆಲ್ಲ ಸಂಗ್ರಹ ಮಾಡ್ತದೆ ಆಹಾರಗಳನ್ನು, ಬೀಜಗಳನ್ನು. ಅದಕ್ಕೆ ಎಷ್ಟು ಬೇಕಾ 4, 6, 8, 10 ತಗೊಳ್ತದೆ. ಆಮೇಲೆ ಅದು ಎಲ್ಲಿ ಯಾವ ಮರದಲ್ಲಿ ಕೂತ್ಕೊಂಡಿರ್ತದೆ ನೋಡಿ, ಅಲ್ಲಿ ಆ ಬೀಜವನ್ನು ಕೆಳಗಾಗ್ತದೆ. ನೋಡಿ, ಅಲ್ಲಿಯ ಬೀಜ ಇಲ್ಲಿಗೆ ಬಂತು, ಇಲ್ಲಿಯ ಗಿಡ ಅಲ್ಲಿ ಬೆಳೆಯಿತು. ಆನೆ ಎಲ್ಲ ಬೆನ್ನಿಗೆ ಆ ಮಣ್ಣನ್ನು ಈ ಮಣ್ಣು ಹಾಕಿಸ್ಕೊಳ್ತದೆ, ಅದು ಇನ್ನೊಂದು ಕಡೆಗೆ ಹಾಕ್ಕೊಳ್ತದೆ. ಆನೆ ಲದ್ದಿ ಹಾಕ್ತದೆ, ಲದ್ದಿ ಹಾಕಿ 3ನೇ ದಿನಕ್ಕೆ ಗಿಡ ಬೆಳೀತದೆ. ಕಾಡ್ಕೊಂಡು ಸಗಣಿ ಹಾಕ್ತದೆ, ಅಲ್ಲಿ ಗಿಡ ಬೆಳೀತದೆ. ಹಕ್ಕಿಗಳು ಹಿಕ್ಕೆ ಹಾಕ್ತವೆ, ಅಲ್ಲಿ ಗಿಡ ಬೆಳೀತವೆ. ನೋಡಿ, ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಂದ ಕಾಡು ಬೆಳವಣಿಗೆ ಆಗ್ತದೆ. ಯಾವಾಗ ಈ ಕಾಡಿಗೆ ಮನುಷ್ಯ ಸಂಚಾರ ಆಯಿತಾ, ಆಗ ಶುರುವಾಯ್ತು ಈ ಅವಘಡಗಳು. ಕಾಡಿನಲ್ಲಿ ವನ್ಯಜೀವಿಗಳು ಅವುಗಳ ಪಾಡಿರೋದು ಯಾವ ಪ್ರಾಕೃತಿಕ ದುರಂತಗಳು ಇರಲಿಲ್ಲ. ಯಾವಾಗ ಮನುಷ್ಯ ನಮ್ಮ ಸರ್ಕಾರದ ಅಸಂಬದ್ಧ ಯೋಜನೆಗಳನ್ನು ಅಲ್ಲಿ ನದಿ ತಿರುವಂತೆ, ನದಿ ಜೋಡಣೆ ಅಂತೆ, ಗಣಿಗಾರಿಕೆ ಅಂತೆ, ಹೈಡಲ್ ಪ್ರಾಜೆಕ್ಟ್ ಅಂತೆ, ಇನ್ನೂ ಇದಂತೆ ಹೋಮ್ ಸ್ಟೇಗಳಂತೆ, ರೆಸಾರ್ಟ್ಗಳಂತೆ, ಆ ರೆಸಾರ್ಟ್ಗಳೊಂದು ರಸ್ತೆ ಮಾಡೋದಂತೆ, ಇವರಿಗೆ ಯಾರಿಗೂ ಆ ಕಾಡಿನ ಸೂಕ್ಷ್ಮ ಅರ್ಥ ಆಗಲಿಲ್ಲ. ಅಲ್ಲಿಂದ ಶುರುವಾಯಿತು ಭೂಕುಸಿತ, ಜಲಪ್ರವಾಹ, ಇನ್ನೇನೋ ದುರಂತಗಳು ಆರಂಭವಾಯಿತು. ಪ್ರಾಣಿಗಳನ್ನು ಪ್ರಾಣಿಗಳಾಗಿ ಬಿಟ್ಟು ಬಿಡಬೇಕಿತ್ತು. ಈಗ ಏನಾಗಿದೆ ಹೇಳಿದರೆ, ಬಹುತೇಕ ಜೀವ ಪ್ರಭೇದಗಳು ಅಳಿವಿನಂಚಿಗೆ ಬಂದಿದೆ. ಆಲೋಚನೆ ಮಾಡಿ, ಇಂಥ ದಿನನಿತ್ಯ ಕಾಡನ್ನು ಬೆಳೆಸುವಂಥ ಪ್ರಾಣಿ ಪಕ್ಷಿಗಳು ಅಳಿವಿನಂಚಿಗೆ ಬಂದರೆ, ನಮ್ಮ ಸರ್ಕಾರದ ದಬ್ಬಾಳಿಕೆಯೂ ಜಾಸ್ತಿ ಆದರೆ, ಇನ್ನು ಕೆಲವೇ ವರ್ಷಗಳಲ್ಲಿ ಪಶ್ಚಿಮ ಘಟ್ಟ ಎಲ್ಲಿ ಹೋಗ್ಬೋದು, ಆ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಕರೆಕ್ಟ್. ಇನ್ನೂ ಕೂಡ ಪಶ್ಚಿಮ ಘಟ್ಟದ ಮಹತ್ವ, ಈಗ ಕರ್ನಾಟಕಕ್ಕೆ ಮಳೆ ಬರೋದಕ್ಕೆ, ಅದರಲ್ಲೂ ನಮ್ಮ ಕರಾವಳಿ ಭಾಗಕ್ಕೆ ಇಷ್ಟು ಮಳೆ ಬರೋದಕ್ಕೆ, ಮಲೆನಾಡು ಭಾಗಕ್ಕೆ ಮಳೆ ಬರ್ತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಪಶ್ಚಿಮ ಘಟ್ಟ. ಈ ಪಶ್ಚಿಮ ಘಟ್ಟದ ಮಹತ್ವ ಏನು ನಿಜವಾಗಿ, ನಾವು ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಳೋದಾದ್ರೆ? ಪಶ್ಚಿಮ ಘಟ್ಟ ಇದ್ದ ಕಾರಣ ಇವತ್ತು ಇಡೀ ದಕ್ಷಿಣ ಕನ್ನಡ ಅಲ್ಲ, ದಕ್ಷಿಣ ಭಾರತಕ್ಕೆ ಅದು ಚೇತನ ಶಕ್ತಿ. ಕೇರಳ, ತಮಿಳುನಾಡು, ಗೋವಾ, ಮಹಾರಾಷ್ಟ್ರ ನೋಡಿ, ಕನ್ಯಾಕುಮಾರಿಯಿಂದ ಹಿಡಿದು ಗುಜರಾತ್ ತಪತಿ ನದಿಕಿರೋರು 1600 ಕಿಲೋಮೀಟರಷ್ಟು ಪಶ್ಚಿಮ ಘಟ್ಟದ ವ್ಯಾಪ್ತಿ ಪ್ರದೇಶ. ಈ ಎಲ್ಲ ರಾಜ್ಯಗಳಲ್ಲಿ ಇವತ್ತು ನಗರದಲ್ಲಿ ಟ್ಯಾಪ್ ತಿರಿಸಿಕೊಂಡು ನೀರು ಬರ್ತದೆ ಹೇಳಿದ ಕಾರಣ ಪಶ್ಚಿಮ ಘಟ್ಟ. ಇವತ್ತು ನಾವು ಇದು ಕರೆಂಟ್ ಹಾಕಿದ ಕೂಡಲೇ ಇಲ್ಲಿ ದೀಪ ಓಪನ್ ಆಗ್ತಾ ಹೇಳಿದರೆ ಪಶ್ಚಿಮ ಘಟ್ಟ. ನಾವು ಇವತ್ತು ಚೆನ್ನಾಗಿ ಒಂದು ಉಸಿರಾಡ್ತೇವೆ ಅಂತ ಹೇಳಿದರೆ ಪಶ್ಚಿಮ ಘಟ್ಟ. ಎಲ್ಲವೂ ಪಶ್ಚಿಮ ಘಟ್ಟದಲ್ಲಿ ಆಗೋದು. ಯಾಕೆಂದರೆ ನೋಡಿ, ನಮಗೆ 4 ತಿಂಗಳು ಮಳೆ ಆದರೂ ಪಶ್ಚಿಮ ಘಟ್ಟದಲ್ಲಿ 6 ತಿಂಗಳು ಮಳೆ ಆಗ್ತದೆ. ಈ 6 ತಿಂಗಳ ಮಳೆ ನೀರು ನೋಡಿ, ಅದೊಂದು ದೊಡ್ಡ ಇದು ಟೆಕ್ನಾಲಜಿಯಲ್ಲಿ. ಈಗ 6 ತಿಂಗಳು ಈ ಪಶ್ಚಿಮ ಘಟ್ಟದ ಹೇಗೆಂದರೆ, ಅದೊಂಥರ ಮೇಲ್ಗಡೆ ನೀವು ನೋಡಿದ್ದೀರಿ, ಮೇಲ್ಗಡೆ ಎಲ್ಲ ಹುಲ್ಲುಗಾವಲು ಪ್ರದೇಶ, ನಾವು ಬೋಳುಗುಡ್ಡ, ಹಸಿರು ಗುಡ್ಡ ಅಂತ ಹೇಳ್ತೇವೆ, ಅದಕ್ಕೆ ಗ್ರಾಸ್ಲ್ಯಾಂಡ್ ಏರಿಯಾ ಅಂತ ಹೇಳ್ತೇವೆ. ಅದು ಬಹಳ ಪ್ರಾಮುಖ್ಯ ಪಶ್ಚಿಮ ಘಟ್ಟದಲ್ಲಿ. ಆಮೇಲೆ ಅದರ 2 ವ್ಯಾಲಿಯಲ್ಲಿ ಡೌನ್ನಲ್ಲಿ ಥಿಕ್ ಫಾರೆಸ್ಟ್ ಇದೆ, ಅದಕ್ಕೆ ರೈನ್ ಫಾರೆಸ್ಟ್, ಮಳೆ ಕಾಡು ಅಂತ ಹೇಳ್ತಾರೆ. ಯಾಕೆ ಮಳೆ ಕಾಡು ಅಂತ ಹೇಳ್ತಾ ಹೇಳಿದರೆ, ಈಗ ಪಶ್ಚಿಮ ಘಟ್ಟದಲ್ಲಿ 6 ತಿಂಗಳು ಮಳೆ ಆದಾಗ ಈ ಹುಲ್ಲುಗಾವಲು ಪ್ರದೇಶದ ಮೇಲೆ 3 ಪದರಗಳಿವೆ, ಮಣ್ಣಿನ ಪದರಗಳು. ಒಂದು ಮೇಲ್ಮೈ ಪದರ, ನಡುಮೈ ಪದರ, ಒಳಮೈ ಪದರ. ಈ ಮೇಲ್ಮೈ ಪದರ ಏನು ಮಾಡ್ತದೆ ಅಂತ ಹೇಳಿದರೆ, ಮಳೆ ನೀರನ್ನು ಹುಲ್ಲುಗಾವಲು ಪ್ರದೇಶದಿಂದ ಕೆಳಗಡೆ ಹರಿಸಿ ಕೊಡ್ತದೆ. ನಾವು ಮಳೆಗಾಲದಲ್ಲಿ ಆರೆಂಜ್ ನೀರು ನೋಡಿ, ಕಳಂಕ ನೀರು, ಆರೆಂಜ್ ನೀರು ಹೇಳ್ತೇವೆ, ಅದು ಮಳೆಯ ನೀರು. ನಡುಮೈ ಪದರ ಏನು ಮಾಡ್ತದೆ ಅಂತ ಹೇಳಿದರೆ, ಈ ಮೇಲಿನ ನೀರಿನ ಇದಕ್ಕೂ ಕೆಳಗಿನ ನೀರಿನ ಇದಕ್ಕೂ ಆ ಕೆಳಮೈ ಪದರದ ಒಳಗೆ ಜಲನಾಡಿಗಳು ಅಂತೇವೆ, ವಾಟರ್ ಲೇಯರ್ಸ್ ಅಂತ ಹೇಳ್ತೇವೆ. ಈ ಮಳೆ ನೀರು ಅಗೋಚರವಾಗಿ ಆ ಜಲನಾಡಿಗಳಲ್ಲಿ ಹರಿದು ಹೋಗ್ತದೆ ಕೆಳಗೆ, ನಮ್ಗೆ ಕಾಣೋದಿಲ್ಲ ಅದು ಯಾರಿಗೂ ಸಹ. ಅದು ಹೋಗಿ ಏನು ಮಾಡ್ತದೆ ಅಂದರೆ, ಆ ದಟ್ಟ ಫಾರೆಸ್ಟ್ ಉಂಟು, ಆ ಫಾರೆಸ್ಟ್ ಒಳಗೆ ಶೇಖರಣೆ ಆಗ್ತದೆ. 6 ತಿಂಗಳ ಮಳೆ ನೀರು ಅಲ್ಲಿ ಶೇಖರಣೆ ಆಗ್ತದೆ. ನೋಡಿ, ಈಗ ಮಳೆ ಮುಗಿದರೂ ಕೂಡ
ನೇತ್ರಾವತಿ ಆಗಲಿ, ಹೇಮಾವತಿ ಆಗಲಿ, ಅಘನಾಶಿ ಆಗಲಿ ಹೊಳೆಯ ನೀರು ಹರಿತಾ ಬರ್ತದೆ ಇನ್ನೊಂದು ಮಳೆಗಾಲದವರೆಗೆ. ಮಳೆ ಮುಗಿದರೆ ಕೂಡ ಯಾವುದೇ ವಾಟರ್ ಫಾಲ್ಸಲ್ಲಿ 24 ಗಂಟೆ ವರ್ಷ ಇಡೀ ನೀರು ಇಳಿತಾ ಇರ್ತದೆ. ಇದು ಆ ಶೇಖರಣೆ ಆದ ನೀರು, ಅದಕ್ಕೆ ಮಳೆ ಕಾಡು ಅಂತ ಹೇಳೋದು. ಅದು ಏನು ಮಾಡ್ತಂದರೆ ಮಳೆ ಮುಗಿದ ನಂತರ ಅಕ್ಟೋಬರ್ಗೆ ಮಳೆ ಮುಗೀತದೆ, ನವಂಬರ್ ನಂತರ ಮಳೆ ಏನಿರೋದಿಲ್ಲ. ಆಮೇಲೆ ಅಷ್ಟರೊಳಗೆ ಮೌನವಾಗಿದ್ದ ವಾಟರ್ ಟ್ಯಾಂಕ್ ನಾವು ಟ್ಯಾಪ್ ಓಪನ್ ಮಾಡಿದಾಗೆ ಅದು ಓಪನ್ ಆಗಲಿಕ್ಕೆ ಶುರುವಾಗ್ತದೆ. ಎಲ್ಲಿಗೆ? ನದಿಗಳಿಗೆ. ಎಲ್ಲ ಪಶ್ಚಿಮ ಘಟ್ಟದ ಎಲ್ಲ ನದಿಗಳಿಗೆ, ಕೆಲವು ಪೂರಕ್ಕೆ ಹರಿತವೆ, ಕೆಲವು ಪಶ್ಚಿಮಕ್ಕೆ ಹರಿತವೆ. ನೋಡಿ, ಒಂದು ಟೆಕ್ನಾಲಜಿ ಇದು. ಯಾಕಂದರೆ ನೀರು ಹರಿದು ಬರೋದು, ಅದು ನದಿಗಳಿಗೆ ಸೇರೋದು, ನದಿಯಿಂದ ನಾವು ಕೃಷಿ ಅಥವಾ ನೀರಾವರಿ ವ್ಯವಸ್ಥೆ, ನಗರಕ್ಕೆ ಕುಡಿಯುವ ನೀರು, ಇದೆಲ್ಲ ವ್ಯವಸ್ಥೆಯಾಗಿ ಸಮುದ್ರಕ್ಕೆ ಸೇರ್ತಾ ಇರ್ತದೆ. ಆದ್ಕೊಂಡು ನೋಡಿ, ಪಶ್ಚಿಮ ಘಟ್ಟದಲ್ಲಿ ಆ ನದಿಗಳು ಇಲ್ಲದಿದ್ದರೆ ನಾವು ಯಾವತ್ತೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆ ನದಿಗಳು, ಅಲ್ಲಿಯ ಮರಗಳು, ಆಮೇಲೆ ನೋಡಿ ಇಡೀ ನಮ್ಮ ಈಗ ಒರಿಸ್ಸಾ, ಇನ್ನು ಉತ್ತರ ಭಾರತ, ನೀವು ಕೇಳಿರ್ಬೋದು ಪತ್ರಿಕೆಯಲ್ಲಿ ಭೀಕರವಾದ ಚಂಡಮಾರುತ ಹೇಳಿ. ಆದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಈವರೆಗೆ ಚಂಡಮಾರುತ ಆಗಲಿ. ಯಾಕೆ ಹೇಳಿದರೆ ಸಮುದ್ರ ಈಗ ಪಶ್ಚಿಮ ಬಂಗಾಳ, ನಮ್ಮ ಬೇ ಆಫ್ ಬೆಂಗಾಳಿಂದ ಅಥವಾ ಅರೇಬಿಯನ್ ಸೀಯಿಂದ ಭೀಕರವಾದ ಗಾಳಿ ಬರ್ತದೆ. ನಮ್ಮಲ್ಲಿ ಪಶ್ಚಿಮ ಘಟ್ಟ 4000ದಿಂದ 6000 ಅಡಿ ಎತ್ತರದ ಗಿರಿಕಂದರಗಳು. ಈ ಮಾರುತ ಎಂಥದೇ ತೀರುವ ಗಾಳಿ ಬಂದರೂ ಅದನ್ನು ತಡೆದು ವಾಪಸ್ ಕಳಿಸುವಂಥ ಶಕ್ತಿ ಸಾಮರ್ಥ್ಯ ನಮ್ಮ ಪಶ್ಚಿಮ ಘಟ್ಟಕ್ಕಿದೆ. ಮತ್ತು ಇವತ್ತು ನಮ್ಮ ಮಂಗಳೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಯಾವುದೇ ನಗರ ಇವತ್ತು ಸ್ವಲ್ಪ ನಾವು ಹೇಳ್ತೀವಲ್ಲ ಇಂಪ್ರೂವ್ಮೆಂಟ್ ಹೇಳಿದ್ರೆ ಅದರ ಒಂದು ನೆಲೆ ಅಲ್ಲಿ ಉಂಟು. ನಾವೇನು ಮಾಡ್ತೀವಿ ಅಂದರೆ ಅದರಿಂದ ನಾವು ಅದರ ಫಲಾನುಭವಿಗಳು. ನಮ್ಮ ಹುಟ್ಟಿನಿಂದ ಸಾವಿನವರೆಗೆ ನಾವು ಪಶ್ಚಿಮ ಘಟ್ಟದ ಫಲಾನುಭವಿಗಳು. ಅದು ಗಾಳಿ ಇರ್ಬೋದು, ಮಳೆ ಇರ್ಬೋದು, ಬೆಳಕಿರ್ಬೋದು, ಎಲ್ಲವನ್ನು ಕೂಡ ನಾವು ಅಲ್ಲಿಂದ ಪಡೆಯುವಂಥದ್ದು. ಹಾಗೆ ಅಂಥ ಪಶ್ಚಿಮ ಘಟ್ಟಕ್ಕೆ ಇವತ್ತು ಸಮಸ್ಯೆ ಆದರೆ ಇದನ್ನು ನಾವು ಅರ್ಥ ಮಾಡಿ, ಅದನ್ನು ಹೇಳಿದಾಗ ಅಗತ್ಯ ಮತ್ತು ಮಹತ್ವ, ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆದರೆ ನಮ್ಮಲ್ಲಿ ವ್ಯವಸ್ಥೆ ಹೇಗಾಗಿದೆ ಹೇಳಿದರೆ, ಸರ್ಕಾರ ಒಂದು ಬೃಹತ್ ನೀರಾವರಿ ಯೋಜನೆ, ಅಣೆಕಟ್ಟು ಅಂತ ಹೇಳಿದ ಕೂಡ ನಾವು ಪಕ್ಷದ ಯಾವುದು ಅಭಿವೃದ್ಧಿ ಅಂತ ಹೇಳ್ತೇವೆ. ಆ ಪಶ್ಚಿಮ ಘಟ್ಟದ ಮೇಲೆ ಆಗುವಂಥ ಮಾರಣಾಂತಿಕ ಹೊಡೆತವನ್ನು ಯಾವ ಸರ್ಕಾರವು ನೋಡೋದಿಲ್ಲ, ಯಾವ ಜನಗಳು ನೋಡೋದಿಲ್ಲ. ಹಂತವಾಗಿ ನೋಡಿ, ಅಲ್ಲಿ ಆ ಪ್ರಾಜೆಕ್ಟು, ಇಲ್ಲಿ ಈ ಪ್ರಾಜೆಕ್ಟ್, ಎಲ್ಲ ಸರ್ಕಾರದೇನು ಪಶ್ಚಿಮ ಘಟ್ಟವನ್ನು ನಾಶ ಮಾಡುವಂಥ ಪ್ರಾಜೆಕ್ಟ್ಗಳು. ಒಂದು ಕಡೆಯಿಂದ ಇವರು ಪಶ್ಚಿಮ ಘಟ್ಟ ಉಳಿಸಿ ಅಂತ ಹೇಳೋದು, ಒಂದು ಕಡೆಯಲ್ಲಿ ನಾಶ ಮಾಡಲಿಕ್ಕೆ ಅಂತ ಅವಕಾಶ ಕೊಡೋದು. ನೋಡಿ, ಈಗ ಭಾಳ ಇದರಲ್ಲಿ ಕಾಣೋದು ಎತ್ತಿನ ಹೊಳೆ ಯೋಜನೆ. ಒಂದು ನದಿಯನ್ನೇ ತಿರುಗಿಸ್ತಾರೆ ಅಂತ ಹೇಳಿದರೆ ಅಲ್ಲಿ ಎಷ್ಟು ಹೊಡೆತ ಬೀಳ್ತದಕ್ಕೆ. ಈಗ ಎತ್ತಿನ ಹೊಳೆ ಯೋಜನೆ ಮಾಡಿ ಅಲ್ಲಿ ಸಮಸ್ಯೆಗಳಾಗ್ತಾ ಉಂಟು. ನಮಗೆ ನೋಡಿ, ಮೊನ್ನೆ 2 ದಿನಕ್ಕೊಮ್ಮೆ ನೀರಿದ್ದು ರೇಷನಿಂಗ್ ಆಯಿತು. ಮುಂದೆ ಇದು ನೋಡಿ, ಈಗ ನಾವು ಹರಿವು ಕಡಿಮೆ ಆಗ್ತದೆ, ಹೊಳೆಗಳು ಬಡಕಲಾಗ್ತಾ ಇದೆ. ಮತ್ತು ಈ ಭೂಕುಸಿತ ಒಂದು ಆಗಿಬಿಟ್ರೆ, ಈಗ ನಾವು ಒಂದು ಹಾರ್ಟ್ ಅಟ್ಯಾಕ್ ಆದರೆ ನೋಡಿ, ಮತ್ತೆ ಆ ಮನುಷ್ಯ ಎಷ್ಟಾದರೂ ಅಷ್ಟಕ್ಕಷ್ಟೇ, ಯಾವಾಗ ಅಂತ ಹೇಳಿಕೋಗೋದ್ರು. ಹಾಗೆ ಈ ಭೂಕುಸಿತ ಆದಾಗ ಏನಾಗ್ತದೆ ಅಂತ ಹೇಳಿದರೆ, ಅಲ್ಲಿಯ ಬೆಟ್ಟಗಳೆಲ್ಲ ವೈಬ್ರೇಷನ್ ಆಗಿ, ಹುಲ್ಲುಗಾವಲು, ಕಾಡು ಎಲ್ಲ ಛಿದ್ರ ಆಗಿ, ಅಷ್ಟರೊಳಗೆ ಅಲ್ಲಿ ತಂಪು. ಈಗ ನಾನು ಮೊನ್ನೆ ಒಂದು ಟ್ರೆಕ್ಕಿಂಗ್ ಹೋದೆ. ಇತ್ತೀಚೆಗೆ ನಾನೊಂದು ಇಷ್ಟು ವರ್ಷ ಟ್ರೆಕ್ಕಿಂಗ್ ಹೋಗುವಾಗ ಅಲ್ಲಿ ಕಾಡಲ್ಲಿ ಹೋದರೆ AC ರೂಮಲ್ಲಿ ಕೂತಾಗೆ, ಅಂದರೆ ಅಷ್ಟು ತಂಪು. ನಾವು ಆ ಕಾಡಲ್ಲಿ ಕೂತ್ಕೊಳ್ತೇವೆ, ಅಲ್ಲಿಯ ನೀರನ್ನು ತಗೊಂಡು ಬರ್ತೇವೆ. ಯಾಕೆಂದರೆ ಅದು ಮೆಡಿಸಿನ್. ಈ ಬುಡಕಟ್ಟು ಜನರಿಗೆ ಅದು ಗಿಡ, ಮರ, ಬೇರು, ನಾರು, ಮಣ್ಣು, ಆ ನೀರುಂಟಲ್ಲ, ಅದು ನಮ್ಮ ಕಾಡಿನ ಜನರಿಗೆ ಅಷ್ಟು ಮೆಡಿಸಿನ್ ಅದು. ಈಗ ನಾನು ಮೊನ್ನೆ ಹೋದಾಗ, ಇತ್ತೀಚೆಗೆ 2-3 ವರ್ಷಗಳಲ್ಲಿ ಯಾವಾಗ ಭೂಕುಸಿತ ಆಯಿತು ಅದರ ನಂತರ ಕಾಡಿನ ಒಳಗೆ ಉರಿಸಕ್ಕೆ ಉಪ್ಪನ ಗುಡ್ಡದಲ್ಲಿ ಬರೋದು ಮಂಗಳೂರಿನ ಹೀಟೇವುದು. ಇದು ಯಾಕಾಯ್ತು ಹೇಳಿದರೆ ನೋಡಿ, ಅಲ್ಲಿ ಮೊದಲು ಹುಲ್ಲುಗಾವಲಿತ್ತು, ಕಾಡಿತ್ತು, ಸೂರ್ಯನ ಕಿರಣ ನೆಲಕ್ಕೆ ಬೀಳ್ತಲಿತ್ತು, ನದಿ ನೀರು ಅದರ ಪಾಡಿಗೆ ಹರಿತಾ ಇತ್ತು. ಯಾವಾಗ ಭೂಕುಸಿತ ಆದಾಗ ಅಲ್ಲೆಲ್ಲ ಛಿದ್ರಗೊಂಡಾಗ ಸೂರ್ಯನ ಕಿರಣ ನೇರವಾಗಿ ಕಲ್ಲಿಗೆ, ಮಣ್ಣಿಗೆ ಬಿದ್ದಾಗ ಆ ಇಡೀ ವಾತಾವರಣ ಟೆಂಪರೇಚರ್ ಜಾಸ್ತಿ ಆಯಿತು. ಅಲ್ಲಿನ ನೀರಿನ ಹರಿವು ಕಡಿಮೆ ಆಯಿತು. ಆಟೋಮೆಟಿಕ್ ಅಲ್ಲಿಯ ಪ್ರಾಣಿಗಳು ಊರಿಗೆ ಬರುವಂತಾಯಿತು. ಇದೆಲ್ಲ ನಮ್ಮ ಸಮಸ್ಯೆಗಳನ್ನು ನಾವೇ ಕ್ರಿಯೇಟ್ ಮಾಡೋದು. ಮ್ಯಾನ್ ಮೇಡ್ ಟ್ರ್ಯಾಜಿಡಿ. ಯಾವುದೂ ಪ್ರಾಕೃತಿಕ ದುರಂತ, ಭೂಕುಸಿತ, ಜಲಪ್ರವಾಹ, ಯಾವತ್ತಿಗೂ ಅದು ಪ್ರಕೃತಿಯ ಮೇಲೆ ನಾವು ದೋಷಾರೋಪಣೆ ನಡೆದಲ್ಲ, ನಮ್ಮ ತಪ್ಪಿನ ಪ್ರತಿಫಲ ಸಿಗುವಂಥದ್ದು ನಮಗೆ 100%. ಯಾವಾಗಲೂ ನಾವು ಪಶ್ಚಿಮ ಘಟ್ಟ ಮತ್ತು ನಮ್ಮ ಊರಿನ ಸಂಬಂಧದ ಬಗ್ಗೆ ಯೋಚನೆ ಮಾಡೋದಾದರೆ, ಒಂದು ಮಾತಿದೆ, ನೀವೇ ಹೇಳಿದ್ದನ್ನು ಕೇಳಿದ್ದು ನಾನು. ಪಶ್ಚಿಮ ಘಟ್ಟದಲ್ಲಿ ಇರುವೆಗಳ ಸಂತತಿ ಕಡಿಮೆ ಆದರೆ ಸಮುದ್ರದಲ್ಲಿ ಮೀನುಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ. ಎಷ್ಟು ಜನರಿಗೆ ಈ ಸಂಬಂಧದ ಬಗ್ಗೆ ಗೊತ್ತಿಲ್ಲ. ಹೌದು ನೋಡಿ, ಅದು ಈ ಇರುವೆ ಏನು ಮಾಡ್ತದೆ ಅಂತ ಹೇಳಿದರೆ, ಒಂದು 126 ಜಾತಿ ಇರುವೆಗಳಿವೆ ಪಶ್ಚಿಮ ಘಟ್ಟದಲ್ಲಿ. ಇರುವೆ ಏನು ಮಾಡ್ತದೆ ಅಂತ ಹೇಳಿದರೆ, ಮಳೆಗಾಲದಲ್ಲಿ ತರಗೆಲೆಗಳ ಮೇಲ್ಗಡೆಯಲ್ಲಿ ಸಂಚಾರ ಮಾಡ್ತಾ ಇರ್ತದೆ. ಮಳೆ ಮುಗಿದ ಕೂಡಲೇ ಅದು ಆಹಾರ ಮತ್ತು ಅದರ ಭದ್ರತೆಗೆ ನೆಲವನ್ನು ತೂತು ಕೊರಿತದೆ. ಆ ತೂತು ಕೊರೆದು ಆ ಮಣ್ಣನ್ನು ಮೇಲ್ಗಡೆ ಹಾಕ್ತದೆ. ಇದು ತೂತು ಕೊರೆದಷ್ಟು ನೋಡಿ, ಡೀಪ್ ಹೋದಷ್ಟು ಇಂಥ ಲಕ್ಷಾಂತರ ಇರುವೆ ಗೂಡು ತೂತುಗಳಿವೆ. ಮಳೆಗಾಲದಲ್ಲಿ ಆಟೋಮೆಟಿಕ್ ನೀರು
ಸ್ಟೋರೇಜ್ ಆಗಲಿಕ್ಕೆ ಇರುವ ಅವಕಾಶ ಮಾಡಿಕೊಟ್ಟಿತ್ತು. ಆಮೇಲೆ ಮೇಲ್ಗಡೆ ಹಾಕಿದ ಮಣ್ಣು ಉಂಟಲ್ಲ, ಅದರಲ್ಲಿ ಪೋಷಕಾಂಶಗಳಿವೆ, ಖನಿಜಾಂಶಗಳು, ಲವಣಾಂಶಗಳು, ಬೇರೆ ಬೇರೆ ಪೋಷಕಾಂಶಗಳಿದ್ದ ಕಾರಣ ಎಲ್ಲ ಮಣ್ಣು ಏನಿರ್ತದೆ ಅಂದರೆ ಮಳೆಗಾಲದಲ್ಲೆಲ್ಲ ಸ್ಥಳೀಯ ಹೊಳೆಗೆ ಸೇರ್ತದೆ, ಹೊಳೆ ಸಮುದ್ರಕ್ಕೆ ಸೇರ್ತದೆ. ನೋಡಿ, ಜೂನ್ ತಿಂಗಳಲ್ಲಿ ಮೀನುಗಳು ದಡಕ್ಕೆ ಬರೋದು ಆಹಾರ ಹುಡುಕಿಕೊಂಡು ಇದಿರುತ್ತೆ. ಇಂಥ ಎಷ್ಟೋ ನಿಗೂಢಗಳಿರ್ತವೆ. ಈಗ ನಾವು ಮೊನ್ನೆ ಮಾಡಿದ ಹಾರ್ನ್ಬಿಲ್ನ ಬಗ್ಗೆ. ಹಾರ್ನ್ಬಿಲ್ಗೆ ಹೆಸರೇ ಕಾಡಿನ ರೈತ. ಹಾರ್ನ್ಬಿಲ್ ಇದರಲ್ಲಿ ಎಷ್ಟು ಹಣ್ಣುಗಳನ್ನು, ಬೀಜಗಳನ್ನು ತಗೊಂಡು ಹೋಗ್ತದೆ, ಮಾಡ್ತದೆ ಎಲ್ಲ ಗೊತ್ತು. ಆದರೆ ಯಾವ ಹಾರ್ನ್ಬಿಲ್ ಇರುವ ಕಾಡಲ್ಲಿ ಇವತ್ತು ಅಲ್ಲಿಯ ಸ್ಥಳೀಯರೇ ಹಾರ್ನ್ಬಿಲನ್ನು ಹಂಟಿಂಗ್ ಮಾಡಿ ತಿಂತಾ ಇದ್ದಾರೆ. ಅವರಿಗೆ ಮಾಹಿತಿಯ ಕೊರತೆ, ಮತ್ತು ಅದರ ಸ್ಟೋರಿ ಎಲ್ಲ ಹೇಳುವಾಗ ನೋಡಿ, ಅದು ಹೆಣ್ಣು ಹಾರ್ನ್ಬಿಲ್ ಗೂಡಲ್ಲಿ ಒಳಗೆ ಕೂತ್ಕೊಳ್ಳೋದು, ಗಂಡು ಹಾರ್ನ್ಬಿಲ್ ಆಹಾರ ತಂದು ಕೊಡೋದು, ಇವರು ಅದನ್ನು ಗಂಡು ಹಕ್ಕಿಯನ್ನು ಹಂಟಿಂಗ್ ಮಾಡಿದಾಗ ಅವಳೆಲ್ಲ ಸಾಯೋದು. ಇದು ಭಾವನಾತ್ಮಕವಾಗಿ ಅಲ್ಲಿ ಹೇಳಿದಾಗ ಈಗ ಸ್ವಲ್ಪ ಹಾರ್ನ್ಬಿಲ್, ಯಾಕೆಂದರೆ ಅದು ಅಳಿವಿನಂಚಿನ ಹಕ್ಕಿ. ಯಾವ ಕಾಡಿನ ಸಂರಕ್ಷಕ, ಯಾವ ಕಾಡಿನ ರೈತ, ಅದು ಅಳಿವಿನಂಚಿನ ಹಕ್ಕಿ. ಅದು ಈಗ ಕೆಲವೆಲ್ಲ ಪ್ರಭೇದಗಳು ಇನ್ನು ಅಳಿವಿನ ಅಂಚೆ ಹಕ್ಕಿ ಬರುವ ಹಂತದಲ್ಲಿವೆ. ಯಾಕೆಂದರೆ ಒಂದು ಜನರಿಗೆ ವನ್ಯಜೀವಿಗಳ ಬಗ್ಗೆ ಆಸಕ್ತಿ ಇಲ್ಲ, ವನ್ಯಜೀವಿಗಳ ಬಗ್ಗೆ ಆಕ್ರೋಶ ಇದೆ. ಸಹಜವಾಗಿ ನೋಡಿ, ಈಗ ಪಶ್ಚಿಮ ಘಟ್ಟದ ಸೂಕ್ಷ್ಮ ನೆಲೆಗಳ ಮೇಲೆ ನಾವು ಯಾವುದೋ ಒಂದು ಅಸಂಬದ್ಧ ಯೋಜನೆ ಮಾಡಿದರೆ ವನ್ಯಜೀವಿಗಳ ಆಹಾರ, ನೀರು ಅವುಗಳಾದರೂ ಬಚಾವಾಗ್ತವೆ. ಮರಿಗಳಿಗೋಸ್ಕರ ಆಹಾರ, ನೀರು ಹುಡುಕಿಕೊಂಡು ನಾಡಿನ ಕಡೆಗೆ ಬರ್ತವೆ. ಈ ನಾಡಿನಲ್ಲಿ ಏನು ಮಾಡ್ತದೆ ಅಂತ ಹೇಳಿದರೆ, ಅಲ್ಲಿ ಗದ್ದೆ ತೋಟ ಉಂಟು, ಕೃಷಿ ಉಂಟು, ಅದುಂಟು ಇದು ಉಂಟು, ಹುಲಿ ಬಂತು, ಕಾಡಾನೆ ಬಂತು, ಕಾಡುಕೋಣ ಬಂತು, ಜಿಂಕೆ ಬಂತು ಅಂತ ಇವರು ಅದರ ಮೇಲೆ ಆಕ್ರೋಶ ಪಡಿತಾರೆ, ಹೊಡಿತಾರೆ, ಮಾಡ್ತಾರೆ, ಕೊಲ್ತಾರೆ. ಈಗ ಮೊನ್ನೆ ನೋಡಿ, ಹೊರಡೆ ಹುಲಿಯನ್ನೇ ಕೊಂದು ಬಿಟ್ಟರು. ಈ ಕ್ರಮೇಣ ಏನಾಗ್ತದೆ ಅಂತ ಹೇಳಿ ಆಲ್ರೆಡಿ ವನ್ಯಜೀವಿಗಳು ಕಡಿಮೆ ಆಗ್ತೇವೆ. ಇಂತಹ ಘಟನೆಗಳು ಆದಷ್ಟು ವನ್ಯಜೀವಿಗಳಿಗೆ ಇನ್ನಷ್ಟು ಏಟು ಬೀಳ್ತದೆ. ಆಗ ಏನಾಗ್ತದೆ ನೋಡಿ, ಈಗ ಕಾಡಿನಲ್ಲಿರುವ ವನ್ಯಜೀವಿಗಳು ಊರಿಗೆ ಬಂದಾಗ ಒಂದು ಊರಿನಲ್ಲಿ ಸಮಸ್ಯೆ, ಎರಡನೇ ಕಾಡಿನಲ್ಲಿ ಸಮಸ್ಯೆ, ಅವುಗಳು ಊರಿಗೆ ಬಂದಾಗ ಕಾಡಿನಲ್ಲಿ ಸಮಸ್ಯೆ ಆಗ್ತದೆ. ಇಂಥ ಅನೇಕ ಸಮಸ್ಯೆಗಳಿಗೆ ಇವತ್ತು ವನ್ಯಜೀವಿ ಮಂಡಳಿ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಯಾವುದೇ ಅದಕ್ಕೊಂದು ಪರಿಹಾರವನ್ನು ಕಂಡುಕೊಡೋದಿಲ್ಲ. ಇವರದೇ ಪಾಡಿಗೆ ಏನೋ ಮಾಡ್ತಾ ಇರ್ತಾರೆ, ಅದು ಅದರ ಪಾಡಿಗೆ ನಾಶ ಆಗ್ತಾ ಉಂಟು. ಇದರಿಂದಾಗಿ ಎಲ್ಲ ದುರಂತಗಳಿಗೂ ಮೂಲ ಕಾರಣ ಇದು. ಕರೆಕ್ಟ್. ಈಗ ನೀವು ಗಾಳಿಪಟ ಉತ್ಸವಗಳ ಮೂಲಕ ಬೇರೆ ಬೇರೆ ದೇಶಗಳಿಗೆ ಹೋಗಿ ಬಂದಿದ್ರಿ. ಅಲ್ಲೆಲ್ಲ ನೀವು ಪರಿಸರದ ಬಗೆಗಿನ, ಸಂರಕ್ಷಣೆಯ ಬಗೆಗಿನ ಕಾಳಜಿಯನ್ನು ಹತ್ತಿರದಿಂದ ನೋಡಿರ್ಬೋದು. ಯಾವುದಾದ್ರೂ ನಿಮ್ಮನ್ನು ತುಂಬ ಕಾಡಿದ್ದಂತಹ ಅಥವಾ ಇದು ನಮ್ಮೂರಲ್ಲೂ ಇರಬೇಕಾಗಿತ್ತು ಅಂತ ಅನ್ನಿಸಿದಂಥ ಇನ್ಸಿಡೆಂಟ್ಗಳು? ನಾನು ಈಗ ಫ್ರಾನ್ಸಿಗೆ ಹೋದಾಗ, ಪ್ಯಾರಿಸ್ ಏರ್ಪೋರ್ಟಿಂದ DPಗೆ ಒಂದು 270 ಕಿಲೋಮೀಟ್ರ್ ಹೋದಾಗ, ಅಲ್ಲಿಯ ನೋಡಿ, ಜಗತ್ತಿನಲ್ಲೇ ದೊಡ್ಡ ಇದು ಫ್ರಾನ್ಸ್, ಯುರೋಪು, ಎಷ್ಟು ಬೆಳವಣಿಗೆ ಆದ ದೇಶ. ಅಲ್ಲಿ ಹೈವೇಗಳಲ್ಲಿ ಗಿಡ ನೆಟ್ಟ ರೀತಿ, ಆಮೇಲೆ ಹೈವೇ ಸೈಡಲ್ಲಿ ಗ್ರೀನಿಗೆ ಇಂಪಾರ್ಟೆನ್ಸ್ ಕೊಟ್ಟ ರೀತಿ, ಅಲ್ಲಿ ನಾನು ಇಂಟರ್ಲಾಕ್ ಅದು ಕಾಣಲಿಲ್ಲ. ಸಿಟಿಯಲ್ಲಿ ಇರ್ಬೋದು ಬಿಡಿ, ಆದರೆ ಸಿಟಿಯಲ್ಲಿ ಕೂಡ ಯಾವ ಪ್ಯಾರಿಸ್ ಸಿಟಿಯಲ್ಲಿ ಅಲ್ಲಿ ಎಲ್ಲ ಡಿವೈಡ್ರಲ್ಲಿ ಆಚೆ ಕಡೆ ಈಚೆ ಕಡೆ ಮರಗಳನ್ನು ಬೆಳೆಸಿದ್ದಾರೆ. ಎಷ್ಟು ಸಮೃದ್ಧ. ಮತ್ತು ಅಲ್ಲಿ ರೋಡ್ ಕಡೆಗೆ ಒಂದು ಪ್ಯಾರಿಸ್ನಲ್ಲಿ ಹೇಗೆ ಅಂತ ಹೇಳಿದರೆ, ಒಂದರಿಂದ ಒಂದೇ ನಿಮಗೆ ಎಲ್ಲ ರೋಡಲ್ಲಿ ಕಾಣುವಾಗ ಬಿಲ್ಡಿಂಗ್ ಕಾಣೋದು ಜಾಸ್ತಿ, ಮರ ಕಾಣ್ತದೆ. ಸೌತ್ ಕೊರಿಯಾಕ್ಕೆ ಹೋದ, ಅಲ್ಲಿ ಸಿಯೋಲ್ ಸಿಟಿಯಿಂದ ಒಂದು 6 ಕಿಲೋಮೀಟರ್ ದೂರ ಒಂದು ಕರ್ಕೊಂಡು ಹೋದ್ರು. ಫಾರೆಸ್ಟ್ ಅದು. ಫಾರೆಸ್ಟ್ ಹೋದಾಗ ನಿಶ್ಚಿತ ದಪ್ಪದ ಮರಗಳಿಗೆ ಒಂದು 15 ಫೀಟು ಪ್ಲಾಸ್ಟಿಕ್ ಅಲ್ಲ, ಏನೋ ಬಟ್ಟೆ ಥರ ಸುತ್ತಿಡ್ತಾರೆ. ಅದು ನಾನು ಕೇಳಿದೆ. ಅವ್ರು ಏನು ಹೇಳಿದ್ರು ಅಂದರೆ, ಈ ಭಾಗದಲ್ಲಿ ಅತೀ ಚಳಿಯ ಇದಕ್ಕೆ ಮರಗಳು ಮೇಲಿಂದ ಬಡಕಲಾಗಿ ನಿಧಾನಕ್ಕೆ ಸಾಯುವ ಹಂತದಲ್ಲಿ ನೋಡಿ ಅಂತ ಸಿಟಿಯಲ್ಲಿ ಕೂಡ. ಮತ್ತು ಇದರಲ್ಲಿ ಹೋಗಿದ್ದೆ, ಇಲ್ಲಿ ಸ್ಯಾನ್ ಮರಿನೋ ಅಂತ ಒಂದು ಕಂಟ್ರಿಗೆ ಹೋಗಿದ್ದೆ, ಅಲ್ಲಿ ಕೂಡ ಹಾಗೆ. ನಗರ ಅಂದರೆ ಗ್ರೀನರಿ. ಅದು ನಗರ ನಿಮಗೆ ಬಿಲ್ಡಿಂಗ್ ಇದ್ದರೂ ಗ್ರೀನರಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಈಗ ನಾನು ಸಿಂಪಲ್ ಆಗಿ ಹೇಳಿದರೆ, ಮಂಗಳೂರು ಸಿಟಿ ಸ್ಮಾರ್ಟ್ ಸಿಟಿ ಅಂತ ಮಾಡಿದ್ರು. ಓಕೆ, ಸ್ಮಾರ್ಟ್ ಸಿಟಿ ಬೇಕು, ಡೆವಲಪ್ಮೆಂಟ್ ಬೇಕು, ಎಲ್ಲ ಬೇಕು. ಆದರೆ ಫಸ್ಟ್ ಸ್ಮಾರ್ಟ್ ಸಿಟಿಯಲ್ಲಿ ನಾವು ಇದು ಮಾಡಬೇಕಾದ್ದು ಗ್ರೌಂಡ್ ವಾಟರ್ ಇಲ್ಲದ್ರೆ ನಾವು ಸ್ಮಾರ್ಟ್ ಸಿಟಿ ಮಾಡಿ ನಾಳೆ ಫ್ಯೂಚರಿಗೆ ನೀರಿಗೆ ಪರದಾಡಬೇಕು. ಸೆಕೆಂಡ್ ಆಗಿ ಈ ಡ್ರೈನೇಜ್ ಮೋರಿಗಳು ಪರ್ಫೆಕ್ಟ್ ಆಗಬೇಕು. ನೋಡಿ, ಈಗ ನಮ್ಮ ಕುಡಿಯುವ ನೀರಿನ ಜೊತೆ ಆ ಡ್ರೈನೇಜ್ ನೀರು ಮಿಕ್ಸ್ ಆಗ್ತಿದೆ. ಬಾವಿಯ ನೀರಲ್ಲೂ ಕೂಡ ಕಲುಷಿತಗೊಂಡಿದೆ. ಅಯ್ಯೋ ಕುಡಿಬೇಡಿ ಅಥವಾ ನೀವು ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಪರಿಸ್ಥಿತಿ ಆಗಿದೆ ಉಳ್ಳಾಲದಲ್ಲೆಲ್ಲ. ಈಗ ನೋಡಿ, ರಾಜಾ ಕಾಲುವೆ ಅಂತ ಹೇಳ್ತೇವೆ, ಯಾವುದು ಕುರಿಯಲ್ ಬೈಲಲ್ಲಿ, ಪಂಪೇಲಲ್ಲಿ, ಇನ್ನು ಕೊಟ್ಟಾರದಲ್ಲಿ, ಅದು ಒಂದು ಟೈಮಲ್ಲಿ ರಾಜಾ ಕಾಲುವೆ ಅಂದರೆ ನೀರು ಹರಿದು ಸಮುದ್ರಕ್ಕೆ ಸೇರುವಂಥದ್ದು. ಇವತ್ತು ಅದು ಕಲುಷಿತ ಆಗಿ ಕಪ್ಪಾಗಿ ವಾಸನೆ ಬರ್ತಾ ಉಂಟು. ಕೆಲವೊಂದು ಕಡೆ ಅದಕ್ಕೆ ಜಾಗವೂ ಇಲ್ಲ, ಹಾಗೆ ಆಗಿದೆ. ಮತ್ತು ನೋಡಿ, ಹಸಿರು ಎಲ್ಲ ತೆಗೆದು ಎಲ್ಲ ಕಡೆಗೆ ಇಂಟರ್ಲಾಕ್ ಕಾಂಕ್ರೀಟ್ ಹಾಕಿ
ನಮ್ಮ ಕಾರ್ ಸ್ಟ್ರೀಟಲ್ಲಿ ನಾನು 37 ವರ್ಷ ಆಯ್ತು ಬಂದು ಸ್ಮಾರ್ಟ್ ಸಿಟಿ ಅಂತೇಳಿ ರೋಡ್ ಮಾಡಿದ್ರಂತೆ. ಫಸ್ಟ್ ಮಳೆಗಾಲಕ್ಕೆ 2.5 ಫೀಟ್ ತುಂಬಿದೆ ಇಡೀ ಕಾರ್ ಸ್ಟ್ರೀಟ್, ಅದು ಕೊಳಚೆ ಡ್ರೈನೇಜ್ ನೀರು. ಅಂದರೆ ಸಿಟಿಗೆ ಇಂಪಾರ್ಟೆನ್ಸ್ ಕೊಡುವಾಗ, ಸಿಟಿ ಡೆವಲಪ್ಮೆಂಟ್ ಫಸ್ಟಿಗೆ ಗ್ರೀನರಿ ಗ್ರೌಂಡ್ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟರೆ ಎಲ್ಲ ಇದು ಬೆಳೀತದೆ. ನಾವು ಅದನ್ನು ನೋಡೋದಿಲ್ಲ, ನಾವು ಓನ್ಲಿ ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ನೋಡೋದು, ಡೆವಲಪ್ಮೆಂಟ್ ಮಾತ್ರ ನೋಡೋದು. ಅದು ನೋಡಿ ಈ ಥರ ನಮಗೆ ಪ್ರತಿ ಏಟು ಸಿಗ್ತದೆ. ಎಸ್, ಇನ್ನು ಸರ್, ಈಗ ನೀರಿಗೆ ಮೆಮೊರಿ ಇದೆ ಅಂತ ಹೇಳ್ತಾರೆ. ಅಂದರೆ ಯಾವತ್ತೂ ಕೂಡ ನೀರು ತಾನು ಹರಿಯುವ ದಾರಿಯನ್ನು ಮರೆಯೋದಿಲ್ಲ. ಇವತ್ತು ಸಿಟಿಗಳಲ್ಲಿ ನಾವು ಇರೋ ಬರೋ ತೋಡುಗಳನ್ನು, ರಾಜಕಾಲುವೆಗಳನ್ನೆಲ್ಲ ಮುಚ್ಚಾಕ್ತಾ ಇದ್ದೀವಿ. ಕೆರೆಗಳನ್ನು ಎಷ್ಟು, ಮಂಗಳೂರಲ್ಲಿ ಅದೆಷ್ಟು ಕೆರೆಗಳಿತ್ತು, ಈಗ ಎಷ್ಟು ಕೆರೆಗಳಿವೆ ಅಂತ. ಈ ನೀರು ಒಂದಲ್ಲ ಒಂದಿನ ಆ ದಾರಿಯನ್ನು ಹುಡ್ಕೊಂಡು ಹೋಗುವಾಗ ಅದೆಷ್ಟು ಅನಾಹುತಗಳಾಗ್ಬೋದಲ್ವಾ? ಅದು ಇತ್ತೀಚೆಗೆ ನೋಡಿ, ಈಗ ವಯನಾಡಲ್ಲಿ ಆಯಿತು, ನಮ್ಮ ಚಿಕ್ಕಮಗಳೂರಲ್ಲಿ ಆಯಿತು, ಮಡಿಕೇರಿಯಲ್ಲಿ ಆಯಿತು, ಭೂಕುಸಿತ ಆಡ್ಕೊಂಡು. ಈ ಭೂಕುಸಿತ ಇನ್ನೊಂದು ಆಯಾಮ ನೋಡಿದರೆ, ನಾವು ಪಶ್ಚಿಮ ಘಟ್ಟಕ್ಕೆ ರಸ್ತೆ ಮಾಡಿದೆವು, ವನ್ಯಪ್ರಾಣಿಗಳು ಯಾರು ಹೋಗಬಾರದು ಹೇಳಿ ರಸ್ತೆ ಮಾಡಿದೆವು. ಪಶ್ಚಿಮ ಘಟ್ಟದ ಕಾಡು ರಸ್ತೆಯನ್ನು ಕಬಳಿಸ್ಕೊಂಡು ನಗರಕ್ಕೆ ಬಂತು. ನೋಡಿ, ಇಡೀ ನಗರವೇ ಛಿದ್ರ ಆಯಿತು. ಈಗ ಪೇಪರಲ್ಲಿ ನೋಡ್ತೇವೆ ನಾವು, ವನ್ಯಜೀವಿಗಳು ರಸ್ತೆಗೆ ಬಂದವು ಅಂತ. ವನ್ಯಜೀವಿಗಳು ರಸ್ತೆಗೆ ಬಂದಲ್ಲ, ರಸ್ತೆ ವನ್ಯಜೀವಿಗಳು ಇರೋ ಕಡೆಗೆ ಹೋದದ್ದು. ಇದು ನಾವು ಯಾಕೆ ಮಾಡ್ತೀವಿ? ನಾವು ಒಂದು ಕಡೆಯಲ್ಲಿ ಮಾತ್ರ ನೋಡಿ ಹೈಫೈ ಆಗಿ ರಿಲ್ಯಾಕ್ಸ್ ಆಗಿ ಒಂದು ಬೆಟ್ಟದ ಮೇಲೆ ಕೂತ್ಕೊಳ್ಬೇಕು, ಅಲ್ಲಿ ಮೋಜು ಮಸ್ತಿ ಮಾಡಬೇಕು, ರಿಲ್ಯಾಕ್ಸ್ ಆಗಬೇಕು. ಓಕೆ, ಆಗಲಿಯಪ್ಪ. ಆದರೆ ಅಲ್ಲಿ ಆ ಸೂಕ್ಷ್ಮ ಪ್ರದೇಶದಲ್ಲಿ ಹೋಗಿ, ಅಲ್ಲಿ ಸೆನ್ಸಿಟಿವ್ ಏರಿಯಾ ಅದು ಅಲ್ಲಿ ನದಿ ಮೂರು ಇರ್ಬೋದು, ಅಥವಾ ಮಳೆ ನೀರು ಸ್ಟೋರೇಜ್ ಆಗುವಂಥ ಪ್ರದೇಶ ಇರ್ಬೋದು. ಅಲ್ಲಿ ನೀವು ರಸ್ತೆ ಮಾಡಿದ ಕೂಡಲೇ ನೋಡಿ, ಆ ಪ್ರದೇಶದ ಎಲ್ಲ ನೀರಿನ ಇಂಗಿತ ಆಗೋ ಪ್ರದೇಶ ನಾಶ ಆಯಿತು, ಅಲ್ಲಿರೋ ಸೂಕ್ಷ್ಮ ಜೀವಾಣುಗಳು ನಾಶ ಆಯಿತು. ಕ್ರಮೇಣ ಮಳೆಗಾಲದಲ್ಲಿ ಎಲ್ಲ ಉಲ್ಟಾಗ್ತದೆ. ಈಗ ಮೂಡಿಗೆರೆ ಚಿಕ್ಕಮಗಳೂರು ಎಷ್ಟೆಲ್ಲ ಸಮಸ್ಯೆಗಳಾಯಿತು, ಆದರೆ ಮತ್ತೆ ಕೂಡ ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಿದ್ದೇವೆ. ಆಯಿತು, ಒಂದು ರೆಸಾರ್ಟ್ ಮಾಡಿದರು, ಅಲ್ಲಿ ಏನಾದರೂ ವನ್ಯಜೀವಿಗಳು ಬಂತು, ಅದಕ್ಕೆ ತೊಂದರೆ ಮಾಡೋದೇ ಹೊರತು ಅದು ಅದರ ಏರಿಯಾ, ಅದು ಬರಬೇಕು, ಅದು ತಿರುಗಾಡಬೇಕಲ್ಲಿ. ಹಾಗೆ ಎಲ್ಲವನ್ನು ನಾವು ಏನು ಮಾಡ್ತಿದ್ವಿ, ನಮ್ಮ ಸ್ವಾರ್ಥಕ್ಕೋಸ್ಕರ, ನಮ್ಮ ಖುಷಿಗೋಸ್ಕರ, ನಮ್ಮ ಮೋಜಿಗೋಸ್ಕರ ಎಲ್ಲವನ್ನು ನಾಶ ಮಾಡಿ, ಆಮೇಲೆ ಜೋರು ಸೆಕೆ ಆಗುವಾಗ ಈ ಮಳೆ ಎಲ್ಲಿ ಸತ್ತೋಯ್ತು ಹೇಳ್ತೇವೆ. ಜೋರು ಮಳೆ ಬರುವಾಗ ಈ ಮಳೆ ನಿಲ್ಲುವುದಿಲ್ಲ ಕರ್ಮ ಅಂತ. ಅಂದರೆ ನಾವೇ ಮಾಡಿದ ಕರ್ಮವನ್ನು ನಾವೇ ಅನುಭವಿಸ್ತಾ ಇರಬೇಕು. ಇದರಿಂದ ಕಲಿಬೇಕು ನಾವು ಪಾಠ, ಒಂದೊಂದು ದುರಂತದಿಂದ ನಾವು ಪಾಠ ಕಲಿಬೇಕಿತ್ತು. ಇನ್ನು ಸರ್, ಈಗ ಜಲಸ್ಫೋಟ ಪ್ರತಿ ಮಳೆಗಾಲದಲ್ಲೂ ನಾವು ಕೇಳುವಂಥದ್ದು. ಹೇಗಿದು, ಯಾವ ರೀತಿ ಪ್ರೋಸೆಸ್? ಒಂದೇ ಸತಿ ಆಗುವಂಥದ್ದಲ್ಲ ಅದು, ಎಷ್ಟೋ ವರ್ಷಗಳಿಂದ ಅದು ಒಳಗಡೆ ಕುದಿತಾ ಇರುತ್ತೆ ಆ ಸ್ಫೋಟಗೊಳ್ಳೋದಕ್ಕಿಂತ ಮೊದಲು. ಅದು ಹೇಗೆ ಸರ್ ಆ ಪ್ರೋಸೆಸ್ಸನ್ನು? ಅದು ಈ ಯಾವಾಗ ಕಾಡಿನ ಸೂಕ್ಷ್ಮ ಪ್ರದೇಶದಲ್ಲಿ ನೋಡಿ, ಒಂದು ಮಾತೇ ಇದೆ, ಅಡವಿಯ ಸೂಕ್ಷ್ಮ ಪ್ರದೇಶಕ್ಕೆ ಮಾನವ ಸಂಚಾರ ಇರಬಾರ್ದು, ಮಾನವ ಹಸ್ತಕ್ಷೇಪ ಮಾಡಬಾರ್ದು ಅಂತೇಳಿ. ನಾವು ಇತ್ತೀಚೆಗೆ ಒಂದು ನೋಡಿ, ಭೂಕುಸಿತ ಈಗ ಒಂದು 10 ವರ್ಷಗಳಿಂದ ಆರಂಭದಲ್ಲಿ ಮಡಿಕೇರಿ ಆಯಿತು, ಮತ್ತು ಎಲ್ಲ ಕಡೆಯಲ್ಲಿ ಆಗ್ತಾ ಉಂಟು. ಈ ಭೂಕುಸಿತ ಯಾಕೆ ಆಗ್ತಾ ಉಂಟು ಅಂತ ಹೇಳಿದರೆ ನೋಡಿ, ನಾನಾಗಲೇ ಹೇಳಿದಾಗ ಮಳೆ ನೀರು ಪಶ್ಚಿಮ ಘಟ್ಟದ ಕಾಡಿನೊಳಗೆ ಸ್ಟೋರೇಜ್ ಆಗೋದು, ಜಲನಾಡಿಗಳ ನೀರು ಬರೋದು. ನಾವು ಬೆಟ್ಟದ ಮೇಲೆ ಏನಾದರೂ ಪ್ರಾಜೆಕ್ಟ್ ಮಾಡಿದರೆ ಆ ಜಲನಾಡಿಗಳಲ್ಲಿ ನೀರು ಮಾತ್ರ ಅಲ್ಲ, ನೀರಿನೊಟ್ಟಿಗೆ ಬೇರೆ ಬೇರೆ ತ್ಯಾಜ್ಯಗಳು ಬಂದಾಗ ಅಥವಾ ಕಾಮಗಾರಿ ಅಂಶಗಳು ಬಂದಾಗ ಜಲನಾಡಿಗಳು ಸ್ಫೋಟ ಆಗ್ತವೆ. ಸ್ಫೋಟ ಆದ ಕೂಡಲೇ ಜಲನಾಡಿ ಸ್ಫೋಟ ಅಂದರೆ ಅದು ಇಡೀ ಬ್ಲಾಸ್ಟ್ ಆಗೋದು, ಇಡೀ ಬೆಟ್ಟವೇ ಬ್ಲಾಸ್ಟ್ ಆಗೋದು. ಬ್ಲಾಸ್ಟ್ ಆದ ಕೂಡಲೇ ಅದರ ಕೆಳಗಿನ ಯಾವುದುಂಟು ಗುಡ್ಡೆ ನೋಡಿದೆಲ್ಲ ಕುಸಿತ ಆಗ್ತದೆ. ಇನ್ನೊಂದು ನೇರವಾಗಿ ಹೇಳಿದ್ರೆ ನೋಡಿ, ಎತ್ತಿನಹೊಳೆ ಅಂತ ಪ್ರಾಜೆಕ್ಟು. ಈ ಎತ್ತಿನಹೊಳೆ ಪ್ರಾಜೆಕ್ಟ್ ಏನು ಮಾಡಿದ ಹೇಳಿ, ಆ ಸೂಕ್ಷ್ಮ ಪ್ರದೇಶಗಳಲ್ಲಿ ಬೆಟ್ಟಗಳ ಒಳಗಿನ ದೊಡ್ಡ ದೊಡ್ಡ ಬೃಹತ್ ಬಂಡೆಗಳನ್ನು ಡೈನಮೈಟ್ ಹಾಕಿ ಬ್ಲಾಸ್ಟ್ ಮಾಡಿದರು. ಈ ಬ್ಲಾಸ್ಟ್ ಮಾಡುವಾಗ ಮಣ್ಣಿನ ಪದರ ವೇರಿಯೇಷನ್ ಆಗ್ತದೆ ನೋಡಿ. ಈಗ ಗ್ಯಾಪ್ ಇದ್ದದ್ದು ಕುಸಿದು ಹೋಗ್ತದೆ. ಮಳೆಗಾಲದಲ್ಲಿ ಎಲ್ಲಿ ನೀರು ಬರಬೇಕು ನೋಡಿ, ಅಲ್ಲಿ ಆಲ್ರೆಡಿ ಬ್ಲಾಕ್ ಆಗಿಬಿಟ್ಟಿದೆ, ಇದಾಗಿ ಕಂಪನ ಆಗಿ. ಆಗ ನೀರು ಅದೇನು ಹೇಳಿದಾಗ ನೀರು ನಿಲ್ಲೋದಿಲ್ಲ, ಅದು ತನ್ನ ದಾರಿ ಹುಡುಕಿಕೊಂಡು ಓಪನ್ ಮಾಡಿ ಛಿದ್ರ ಮಾಡಿಕೊಂಡಾದ್ರೆ ಹೊರಗೆ ಬರ್ತದೆ. ಅದರಿಂದಾಗಿ ಈಗ ಭೂಕುಸಿತಗಳಾಗೋದು ನೋಡಿ. ಈಗ ನಮ್ಮ ಚಾರ್ಮಾಡಿ ಶಿರಾಡಿಯಲ್ಲಿ ಬಹುತೇಕ ಕಡೆ ಭೂಕುಸಿತ ಆಗ್ತದೆ. ಎತ್ತಿನಹೊಳೆ ಪ್ರದೇಶದಲ್ಲಂತೂ ತುಂಬ ಆಗಿದೆ, ಆದರೆ ಅದನ್ನು ಸುದ್ದಿ ಮಾಡ್ತಾ ಇಲ್ಲ. ಈ ಸುದ್ದಿ ಮಾಡದೇ ಈ ಥರ ಸ್ಫೋಟಗಳಿಗೆ ಇನ್ನಷ್ಟು ಅವಕಾಶ ಮಾಡಿಕೊಟ್ರೆ ಅಲ್ಲಿ ಬರುವಂಥ ಸ್ಥಳೀಯ ಯಾವುದು ನದಿಗಳು ನೋಡೋದು ವೀಕ್ ಆಗ್ತದೆ, ಬಡಕಲಾಗ್ತದೆ. ನೆಕ್ಸ್ಟ್ ಮಳೆಗಾಲದಲ್ಲಿ ನೀರಿನ ಕ್ಯಾಚ್ಮೆಂಟ್ ಏರಿಯಾ ಅಂತ ಹೇಳ್ತೇವೆ, ನೀರಿನ ಸ್ಟೋರೇಜ್ ಕಡಿಮೆ ಆಗ್ತದೆ. ಹಾಗೆ ನೋಡಿ, ನಿಧಾನವಾಗಿ ನದಿಗೂ ಹೊಡೆತ ಬಿತ್ತು, ನದಿಗೆ ಹೊಡೆತ ಬಿತ್ತರೆ ನೀರಾವರಿಗೆ ಹೊಡೆತ ಬಿತ್ತು, ನೀರಾವರಿ ಹೊಡೆತ ಕೂಡಲೇ ಬರಗಾಲ. ಯಾಕೆ ನೋಡಿ, ಮುಂದೆ ಈ ಕಾಲ ವಿಂಗಡತೆ ಹೇಗೆಂದರೆ 4 ತಿಂಗಳು ಮಳೆಗಾಲ, 4 ತಿಂಗಳು ಚಳಿಗಾಲ, 4 ತಿಂಗಳು ಸೆಕೆಗಾಲ. ಈಗ 4 ತಿಂಗಳು ಮಳೆಗಾಲ ಆದ ಕೂಡಲೇ ಚಳಿಗಾಲ ಇಲ್ವೇ ಇಲ್ಲ. ಈಗ ಚಳಿಗಾಲದಲ್ಲಿ ಸೆಕೆಗಾಲ, 4 ತಿಂಗಳು ಬರಗಾಲ. ಈಗ ಮೊನ್ನೆ ಕಳೆದ ವರ್ಷ ಹೇಳಿದರು, ಮೇ 21ರಿಂದ ಸ್ಟಾರ್ಟ್ ಆದ ಮಳೆ ಡಿಸೆಂಬರ್ 17ರವರೆಗೆ ಮಳೆ ಬಂದಿತ್ತು. ತುಂಬ ಕಡೆ ಕೇಳಿ ಬಂತು, ಇಷ್ಟೆಲ್ಲ ಮಳೆ ಬಂದಿದೆ, ಬರಗಾಲ ಇಲ್ಲ, ನೀರಿನ ಸಮಸ್ಯೆ ಇಲ್ಲ ಅಂತ. ಡಿಸೆಂಬರ್ ಮುಗಿದು ಜನವರಿಲಿ ನಾವು ಚಾರ್ಮಡಿಯ ಕೆಲವು ಬೆಟ್ಟಗಳಿಗೆ ಹೋದಾಗ
ಆ ಸ್ಟ್ರೀಮ್ಸ್ ಉಂಟಲ್ಲ, ನೀರಿನ ಹೊರತೆ ಪ್ರದೇಶ, ಅರ್ಧಕ್ಕರ್ಧ ಸ್ಯಾಂಡ್ ಅರ್ಧಕ್ಕರ್ಧ ನೀರು ಆಗಲಿ. ಅದು ಮಳೆ ಬರುವುದು ಮುಖ್ಯ ಅಲ್ಲ, ಮಳೆಯ ಲೆಕ್ಕಾಚಾರ ಮುಖ್ಯ ಅಲ್ಲ. ಮಳೆ ನೀರು ಪಶ್ಚಿಮ ಘಟ್ಟದಲ್ಲಿ ಎಷ್ಟು ಸ್ಟೋರೇಜ್ ಆಗಿದೆ, ಮಳೆ ನೀರು ನಮ್ಮ ಸಿಟಿ ಒಳಗೆ ಎಷ್ಟು ಸ್ಟೋರೇಜ್ ಆಗಿದೆ ನೋಡಿ, ಸಮಾಂತರವಾಗಿರ್ತದೆ. ಎಷ್ಟೋ ಜನ ಅನ್ಕೋತಾರೆ ಮಳೆ ಬರ್ತಿದೆಯಲ್ಲ ಅಂತ, ಮಳೆ ಬರ್ತದೆ, ಅದೊಂದು ಅವರದೊಂದು ವಾದ. ಆದ್ರೆ ಮಳೆ ಮೊದಲಿನಷ್ಟೇ ಬರ್ತಾ ಇದೆ, ಈಗ ಮಳೆಯ ಹಂಚಿಕೆ ಹೆಚ್ಚು ಕಡಿಮೆ ಆಗ್ತಾ ಇದೆ. ಅದಕ್ಕೆ ರೀಸನ್ ನಾವು ವೆದರ್ ಹಾಳು ಮಾಡ್ಕೊಂಡ್ವಿ. ಅಕಾಲಿಕ ಮಳೆ ಇದು. ಅಕಾಲಿಕ ಮಳೆ ಯಾಕೆ ಹೇಳಿದ್ರೆ ನೋಡಿ, ನಮ್ಮಲ್ಲಿ ಕೇಳಿದ್ರು, ನೀವೆಲ್ಲ ಹೇಳ್ತೀರಿ ಕಾಡು ಕಡಿದಷ್ಟು ಮಳೆ ಕಡಿಮೆ ಆಗ್ತದೆ, ಈಗ ಕಾಡು ಕಡಿತಾ ಇದ್ರೆ ಮಳೆ ಜಾಸ್ತಿ ಆಗ್ತದೆ. ಅಕಾಲಿಕ ಮಳೆ ಕಾರಣ ಹೇಳ್ತೇನೆ ನೋಡಿ. ಒಂದು ಗ್ಲೋಬಲ್ ವಾರ್ಮಿಂಗ್ ಅಂತ ನಾವು ಎಲ್ಲ ಕಡೆ ರೀಸನ್ ಕೊಡ್ತೀವಿ. ಹೌದು, ಎಲ್ಲ ಕಡೆಯಲ್ಲಿ ಇವತ್ತು ಟೆಂಪರೇಚರ್ ಜಾಸ್ತಿ ಆಗ್ತದೆ. ನಾವು ಮಂಗಳೂರಲ್ಲಿ ಮೊದಲು ರಾಜಸ್ಥಾನದ 42 ಡಿಗ್ರಿ ಅಂತ, ಈಗ ಮಂಗಳೂರಲ್ಲಿ ಜನವರಿ 42 ಡಿಗ್ರಿ ಹೀಟ್ ಜಾಸ್ತಿ ಆಗಿದೆ. ಸಮುದ್ರ ನೀರು ಕುದೀತಾ ಇರ್ತದೆ. ಈ ಸಮುದ್ರ ನೀರು ಕುದೀತಾ ಇರುವಾಗ ನೋಡಿ, ಅದು ಸಿಂಪಲ್ ನಾನು ಹೇಳ್ತೇನೆ, ಒಂದು ಗ್ಯಾಸ್ನ ಮೇಲೆ ಒಂದು ಸ್ಟೀಲ್ನಲ್ಲಿ ಒಂದು ಸ್ಟೀಲ್ ಪಾತ್ರೆಯಲ್ಲಿ ನೀರಿಡಿ, ಆ ನೀರನ್ನು ಗ್ಯಾಸ್ ಆನ್ ಮಾಡಿ, ಅದರ ಮೇಲೊಂದು ಬಟ್ಟಲಿಡಿ, ನೀರು ಕುದಿದು ಆ ಬಟ್ಟಲಿಗೆ ಬಂದು ನಿಲ್ತದೆ. ಹೌದಾ? ಇಲ್ಲೀಗ ಅರಬ್ಬಿ ಸಮುದ್ರ ಹೀಟಾಗಿ ಕುದೀತಾ ಇದೆ. ಅದಕ್ಕೆ ಆ ಹೀಟಿನ ಮೇಲೆ ಒಗ್ಗರಣೆ ಹಾಕಿದಾಗಿದೆ. ಅಂದರೆ ಕೇರಳದಿಂದ ಹಿಡಿದು ಬಾಂಬೆವರೆಗೆ ಕೋಸ್ಟಲ್ ಇರೋದು ಎಲ್ಲ ಸಿಟಿಗಳ ಡ್ರೈನೇಜ್ ತ್ಯಾಜ್ಯಗಳು, ಎಲ್ಲ ಸಿಟಿಯ ಕೈಗಾರಿಕೆಗಳ ಕೆಮಿಕಲ್ಗಳು, ವಿಷಯುಕ್ತ ದ್ರಾವಣಗಳು, ಅದೆಲ್ಲ ಹೋಗೋದು ಅರೇಬಿಯನ್ ಸೀಗೆ. ಹೀಟ್ ಆದಷ್ಟು ನಿಮ್ಗೆ ಇನ್ನಷ್ಟು ಹೀಟಾಗಿ ಇದು ಅಕಾಲಿಕ ಮಳೆ. ಇದು ನಿಜವಾಗಿ ಇದು ಒಳ್ಳೆ ಮಳೆ ಅಲ್ಲ, ಅಕಾಲಿಕ ಮಳೆ. ನೋಡಿ, ಮಳೆ ಬಾರದಲ್ಲಿ ಮಳೆ ಬರ್ತದೆ, ಮಳೆ ಬಾರದ ಟೈಮಲ್ಲಿ ಮಳೆ ಬರ್ತದೆ. ಈಗ ವರ್ಷಿಡೀ ಮಳೆ ಅಂತ ಹೇಳ್ಬೋದು. ಮತ್ತೆ ಸೈಕ್ಲೋನ್ ಮೊದಲೆಲ್ಲ ಅಪರೂಪಕ್ಕೆ ಇಡೀ ವರ್ಷದಲ್ಲಿ ಒಂದು ಚಂಡಮಾರುತ ಕೇಳ್ತಾ ಇದ್ವಿ ನಾವು, ಒಂದು 15-20 ವರ್ಷದ ಹಿಂದೆ. ಈಗ ಆಗಲ್ಲ, ಇವತ್ತು ಮಳೆ ಬರ್ತಾ ಇದೆ ಅಂತಂದ್ರೆ ಅದು ಸೈಕ್ಲೋನ್ ಇಫೆಕ್ಟ್ ಅಂತ. ಅಂದ್ರೆ ನಾವು ಎಲ್ಲಾ ಹಂತಗಳಲ್ಲಿ ಇದಕ್ಕೊಂದು ಇಂಡೈರೆಕ್ಟ್ ಆಗಿ ನಮ್ಮ ಏಟು ಬೀಳ್ತಾ ಉಂಟು. ಏಟು ಬಿದ್ದಾಗ ಸಹಿಸಲಾಗದ ನೋವು ಇದ್ದಾಗ ನೋಡಿ, ಇದೆಲ್ಲ ನಮಗೆ ಇದು ಪ್ರತೀಕಾರ. ಇದು ನಮ್ಗೆ ನಾವೇ ಮಾಡಿದ ಪ್ರತಿಫಲ. ಇದು ನಾವು ಸುಮ್ಮನೆ ಇದು ಮಾಡೋದು ನೇಚರ್ನ ಮೇಲೆ ಹಾಗಲ್ಲ ದೋಷಾರೋಪಣೆ. ನಾವು ಮಾಡಿದ ತಪ್ಪುಗಳಿಂದೇ ನಮಗೆ ಇದಾಗ್ತಾ ಉಂಟು. ಅದಕ್ಕೆ ನಾವು ನಮ್ಮ ಮಕ್ಕಳಿಗಾದ್ರೂ ಕೂಡ ಈಗ ಏನಾಗಿದೆ ಗೊತ್ತುಂಟ, ನೇಚರ್ನ ಬಗ್ಗೆ ಒಂದು ಅಟ್ಯಾಚ್ಮೆಂಟೇ ಇಲ್ಲ. ಈಗ ನಾವು ಚಿಕ್ಕ ವಯಸ್ಸಲ್ಲೇ ಕನೆಕ್ಷನ್ ತಪ್ಪಿ ಹೋಗಿರುತ್ತೆ. ಈಗ ನಾವು ಮಳೆಯಲ್ಲಿ ನೆನೆಯೋದು, ಈಗ ನಾವು ಚಿಕ್ಕದಿರುವಾಗ ಮಣ್ಣಲ್ಲಿ ಆಡ್ತೇವೆ, ನೀರಲ್ಲಿ ಆಡ್ತೇವೆ. ಮಳೆ ಬಂದಾಗಂತೂ ಕೆಸರು ನೀರಲ್ಲಿ ಆಟ ಆಡ್ತೇವೆ, ಮರ ಹತ್ತುತ್ತೇವೆ. ಈಗ ಮಣ್ಣಲ್ಲಿ ಆಟಬೇಡ, ಹುಣ್ಣಾಗ್ತದೆ. ನೀರಲ್ಲಿ ಮುಟ್ಟಬೇಡ, ಜ್ವರ ಬರ್ತದೆ. ಅಲ್ಲಿ ಹೋಗಬೇಡ, ಆಯ್ತು. ನಾವು ಕಾಡಿಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ತೇವೆ, ರಾತ್ರಿ ಉಳ್ಕೊಳ್ತೇವೆ. ಮಕ್ಕಳು ರೆಡಿ ಇದ್ದಾರೆ ಕಾಡಲ್ಲಿ ಉಳ್ಕೊಳ್ಳಿಕ್ಕೆ. ಪೇರೆಂಟ್ಸ್ ನೀವು ನೋಡೋದಿಲ್ಲ, ಆನೆ, ಹುಳಿ, ಗಾಳಿ, ಅದು ಇದು ಕಾಟ. ಅಂದರೆ ನೇಚರ್ನ ಅಟ್ಯಾಚ್ಮೆಂಟ್ ಮಕ್ಕಳಿಗೆ ಕಡಿಮೆ ಆಗ್ತದೆ. ಅಂದರೆ ಕಾರಣ ಇಷ್ಟೇ, ನಾವು ಈ ಸಿಟಿಯ ಮಾಲು ಮಹಲಲ್ಲಿಗೆ ಹೋಗಿ ಇದೇ ಕಾಂಕ್ರೀಟ್ ಕಾಡೇ ಸತ್ಯ ಅಂತ ಎಣಿಸ್ಕೊಂಡಿದ್ದೇವೆ. ಯಾವಾಗ ಒಂದು ವೆಸ್ಟರ್ನ್ ಘಾಟ್ಸಿಗೆ ಹೋಗೋದು, ಹಳ್ಳಿಯಲ್ಲಿ ಉಳ್ಕೊಳ್ಳೋದು, ರೈತನ ಮನೆಗೆ ಹೋಗೋದು. ನಮಗೆ ಗದ್ದೆಯಿಂದ ಅಕ್ಕಿ ನಮ್ಮ ಅನ್ನವಾಗಿ ಬಟ್ಟಲಿಗೆ ಹೇಗೆ ಬರ್ತಂತ ಒಬ್ಬರಿಗೂ ಗೊತ್ತಿಲ್ಲ. ಎಷ್ಟೆಷ್ಟು ಆಹಾರ ಬಿಸಾಡ್ತೇವೆ, ರೈತನ ಶ್ರಮ ಅಲ್ಲಿ ಎಷ್ಟು ಉಂಟು. ಅದಕ್ಕೆಲ್ಲ ಒಂದು ಪಾಠ ಕಲಿಬೇಕು. ಬರೀ ಇಲ್ಲಿ ಸಿಟಿ ಸುತ್ತಾಡಬೇಕು ಹೋದ, ಅದರ ಜೊತೆಗೆ ಒಂದು ಬಿಡುವಿದ್ದಾಗ ಒಂದು ಕಾಡು, ಒಂದು ಜಲಪಾತ, ಒಂದು ಹಳ್ಳಿ, ಒಂದು ಇಂಥದ್ದಲ್ಲಿ ಹೋದರೆ ಆ ನೇಚರ್ನ ಅಟ್ಯಾಚ್ಮೆಂಟ್ ಬೆಳೀತದೆ ನಮಗೆ. ಈ ಅಟ್ಯಾಚ್ಮೆಂಟ್ ಕಡಿಮೆ ಆದಷ್ಟು, ದೂರ ಆದಷ್ಟು. ಮತ್ತು ನೋಡಿ, ನಾನು ಎಲ್ಲೊಂದು ಮನೆ ಶಾಲೆಯಲ್ಲಿ ಕ್ಯಾಂಪಿಗೆ ಹೋದಾಗ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ದೆ, ಕಾಡು, ಹುಲಿ. ಅದು ಹುಲಿ ನನಗೆ ಇಷ್ಟ ಇಲ್ಲ, ಐ ಹೇಟ್ ಟೈಗರ್. ಯಾಕೆ ಹೇಳಿದೆ? ಹುಲಿ ಮನುಷ್ಯರನ್ನು ಕೊಲ್ತದೆ. ನೋಡಿ, ಟಿ ವಿಯಲ್ಲಿ ಪತ್ರಿಕೆಯಲ್ಲಿ ಆನೆ ದಾಳಿ, ಅಲ್ಲಿ ಸಾವು, ಇಲ್ಲಿ ಸಾವು, ಹುಲಿ ದಾಳಿ ಅಂತ ಹೇಳಿಕೊಂಡು ಇದರ ವಾಸ್ತವ ವಿಚಾರ, ಇದರ ಹಿಂದಿನ ವಿಚಾರವನ್ನು ಮಕ್ಕಳಿಗೆ ಹೇಳಬೇಕು. ಮಕ್ಕಳಿಗೆ ಹುಲಿ ದಾಳಿ ಮಾಡಲಿಕ್ಕಿರೋದು, ಆನೆ ಕೊಲ್ಲಿಕ್ಕಿರೋದು, ಹಾವು ಕೊಲ್ಲಿಕ್ಕಿರೋದು ಇದೇ ಅಂತ ಆಗ್ಬಿಟ್ಟಿದೆ. ಆಗ ನಾವು ಹೇಳಬೇಕು, ಇಲ್ಲ ಅವುಗಳ ತಪ್ಪಲ್ಲ, ಅವುಗಳು ಕಾಡಿನಲ್ಲಿದ್ದವಂಥವನ್ನು ನಾವೇ ಅವುಗಳಿಗೆ ಹಿಂಸೆ ಕೊಟ್ಟು ಅದು ನಮ್ಮ ಮೇಲೆ ದಾಳಿ ಮಾಡುವಾಗ ಮಾಡಿದ್ದೇವೆ ಅಂತ ಅದನ್ನು ಅವರಿಗೆ ವಿವರಣೆ ಕೊಟ್ಟು ಹೇಳಬೇಕು. ಆಗ ಸ್ವಲ್ಪ ಏನೋ ಅದರ ಬಗ್ಗೆ ಗೊತ್ತಾಗ್ತವೆ ವಿಷಯಗಳು. ಖಂಡಿತ. ಈಗ ನೀವು ತುಂಬ ಮಕ್ಕಳ ಜೊತೆ, ಎಲ್ಲ ಏಜ್ ಗ್ರೂಪ್ ಅವ್ರ ಜೊತೆ ಒಡನಾಟ ಮಾಡಿದ್ದೀರಾ. ತುಂಬ ಮಕ್ಕಳಿಗೆ ನಿಮ್ಮಿಂದ ಪರಿಸರ ಪ್ರೀತಿ ಕೂಡ ಆರಂಭ ಆಗಿದೆ. ನಾನು ಸಹ ಅದನ್ನು ಖಂಡಿತ ಹೇಳಬೇಕು. ಹೇಗೆ ಪರಿಸರ ಪ್ರೀತಿಯನ್ನು ತಂದೆ ತಾಯಿಗಳು ಮೂಡಿಸ್ಬೋದು? ಒಂದಿಷ್ಟು ಟಿಪ್ಸ್ ಕೊಡೋದಾದರೆ, ಐಡಿಯಾಸ್ ಅವರಿಗೆ. ಒಂದು, ಅವರವರ ಮನೆ ಸುತ್ತ 1-4 ಗಿಡಗಳು ಬೆಳೀತಾ ಇರಬೇಕು. ಆ ಗಿಡಗಳು ಬೆಳೆಯುವುದನ್ನೇ ನೋಡಬೇಕು. ಈಗ ಬೇರೆ ಯಾವುದು ಬೇಡ, ಬರ್ತ್ಡೇ ಆಚರಿಸ್ತಾರೆ ಎಲ್ಲರೂ. ಬರ್ತ್ಡೇ ದಿನ ಒಂದು ಗಿಡ ನೆಡಲಿ, ತಿನ್ನಲಿ, ಅದು ಮಾಡಲಿ, ಇದು ಮಾಡಲಿ, ಪಾರ್ಟಿ ಗಿಟ್ಟಲ್ಲ, ಒಂದು ಗಿಡ ನೆಡಲಿ. ಆ ಬರ್ತ್ಡೇ ನಂತರ ಅವನು 20, 25, 30, 40 ಆ ಗಿಡ ಅಷ್ಟೇ ಬೆಳೀತದೆ. ಅದು ಇವನಿಗೊಂದು ಪಾಠ ಕಲಿಸ್ತದೆ, ಏನೋ ಫ್ರೆಂಡ್ಲಿ. ಅದು ಮಕ್ಕಳಿಗೆ ಗಿಡ ಮರಗಳ ಬಗ್ಗೆ, ಮತ್ತು ಮರಗಳ ಬಗ್ಗೆ, ವನ್ಯಜೀವಿಗಳ ಬಗ್ಗೆ, ಹಕ್ಕಿಗಳ ಬಗ್ಗೆ ಆದಷ್ಟು ಮಾಹಿತಿ ಕೊಡಬೇಕು.
ಆದಷ್ಟು ಮಾಹಿತಿ ಕೊಡಬೇಕು. ಮತ್ತು ಇದೇ ನಾವೀಗ ಮಳೆ ನೀರು ಮಳೆಯಲ್ಲಿಂದ ಬರೋದು, ಹೊಳೆಯಲ್ಲಿಂದ ಕ್ರಿಯೇಟ್ ಆಗೋದು, ಹಾಲೆಲ್ಲಿಂದ ಬರೋದು, ಈ ಸಿಂಪಲ್ ನಾಲೆಜ್ಗಳೇ ಮಕ್ಕಳಿಗೆ ಗೊತ್ತಿಲ್ಲ. ಸಿಂಪಲ್ ಗೊತ್ತಿಲ್ಲ. ಹಾಲು ಡೈರಿಯಿಂದ ಬರೋದು, ನೀರು ಮನೆಯ ಟ್ಯಾಂಕಿಂದ ಬರೋದು, ಇಷ್ಟೇ ಗೊತ್ತಿರೋದು. ಅದನ್ನು ತಿಳಿಸಬೇಕು. ತಿಳಿಸಿ ಮತ್ತು ಆದಷ್ಟು ಹೊರಗಡೆ ಹೋದಾಗ ಇಂಥ ಕೆಲವು ಪ್ರದೇಶಗಳಿಗೆ ಕರ್ಕೊಂಡು ಹೋಗಿದರೆ ಅವರಿಗೆ ಆ ನೇಚರ್ ಹೀಗೆ, ಇದು ನಮಗೆ ಇಷ್ಟು ಇಂಪಾರ್ಟೆನ್ಸು, ನಾವು ಯಾವುದೇ ಜಾಬ್ ಇರಲಿ, ಯಾವುದೇ ಎಷ್ಟೇ ಕಲೀಲಿ, ಆದರೆ ಇದರಿಂದ ನಾವೇ ಮೂಲಭೂತವಾಗಿ ಬೆಳೆಯೋದು. ಇದು ಬೇರೆ ಯಾವುದೇ ಟೆಕ್ನಾಲಜಿ ಇಂಪ್ರೂವ್ ಆದರೂ ಕೂಡ ಇದು ಇಲ್ಲದ್ರೆ ನಮಗೆ ಯಾವುದು ನಾಳೆ ಫ್ಯೂಚರ್ ಇಲ್ಲ ತಿಳ್ಕೊಂಡು ನಾನು ಎಷ್ಟೋ ಕಡೆ ಹೇಳ್ತೇನೆ, ಅದು ಹೀಗೆ ಮಾಡಿ ಹಾಗೆ ಮಾಡಿ ಪಶ್ಚಿಮ ಘಟ್ಟ ನಿಮಗಲ್ಲದಿದ್ದು ನಿಮ್ಮ ಮಕ್ಕಳಿಗೆ. ಕೆಲವು ಕಡೆ ನಾನು ಇದು ಮತ್ತೆ ಮತ್ತೆ ರಿಪೀಟ್ ಮಾಡ್ತೇನೆ ನೋಡಿ. ವರ್ಲ್ಡ್ ವಾಟರ್ ಡೇಗೆ ನಾವು ಫಲ್ಗುಣಿ ನದಿಗೆ ಒಂದು ಪಯಣ ಅಂತ ಹೋದ್ದು ನಾವು. ಹಾಗೆ ಹೋದಾಗ ಅಲ್ಲಿ ನೀರೆಲ್ಲ ಕೊಳೆತು ವಾಸನೆ ಬರ್ತಾ ಉಂಟು, ಮೀನು ಸತ್ತಿದೆ, ಪ್ಲಾಸ್ಟಿಕ್ ತ್ಯಾಜ್ಯಗಳೆಲ್ಲ ಬಿಸಾಡಿದ್ದಾರೆ. ಈಗ ಮಕ್ಕಳಿಗೆ ಅದೇ ನೀರು ನಾವು ಕುಡಿಲಿಕ್ಕೂ ಅದೇ ಬರೋದು. ನಾವು ಮಕ್ಕಳಿಗೆ ಈಗ ಎಲ್ಲರೂ ಒಂದು ಒಳ್ಳೆ ಜಾಬ್ ಸಿಗಬೇಕು, ನಮ್ಮ ಮಗ ಅವನೊಬ್ಬ ಫ್ಯೂಚರ್ ಒಳ್ಳೆದಾಗಬೇಕು, ಅವನ ಹೆಸರಲ್ಲಿ ಸೈಟ್ ತಗೊಳ್ಬೇಕು, ಅವನ ಹೆಸರಲ್ಲಿ FD ಇಡಬೇಕು, ಅವನಿಗೆ ನಾಳೆ ಶೇರ್ ಸಿಗಬೇಕು, ಎಲ್ಲ ಮಾಡ್ತೇವೆ. ಅದೇ ಮಗ 20 ವರ್ಷ ಅಂತ ಕೇಳ್ತಾರೆ, ನನಗೆ ಎಲ್ಲ ಕೊಟ್ಟಿಯಪ್ಪ, ನನಗೆ ಕುಡಿಯಲಿಕ್ಕೆ ನೀರೆಲ್ಲಿಟ್ಟು, ಶುದ್ಧ ನೀರೆಲ್ಲಿಟ್ಟು ಹೇಳುವಾಗ ಕಣ್ಣೀರು ಕೊಡಬೇಕಾಗ್ತದೆ. ಆಗ ಮತ್ತು ನದಿಗಳ ಮಹತ್ವ ಹೆಚ್ಚಿನವರಿಗೆ ಗೊತ್ತಿಲ್ಲ. ಯಾಕೆ ಹೇಳಿದರೆ, ನಾನು ನಮ್ಮ ಸ್ವಚ್ಛತಾ ಅಭಿಯಾನ ಅಂತೇಳಿ ಒಂದು ಕಡೆಯಲ್ಲಿ ಚಾರ್ಮಾಡಿಯಿಂದ ಕೆಳಗೆ ಬರುವಾಗ ಒಂದು ವ್ಯಕ್ತಿ ಹೇಳ್ತಾ ಇದ್ದಾರೆ, ನಮ್ಮ ಮನೆ ಹತ್ರ ನಿನ್ನೆ ಒಂದು ನಾಯಿ ಸತ್ತು ಕೊಳೆತು ಹುಳಾಗಿ ವಾಸನೆ ಬರ್ತಿತ್ತು, ನಾವು ಅದನ್ನು ನೇತ್ರಾವತಿ ಹೊಳೆಗೆ ಬಿಸಾಡಿ ಬಂದೆವು. ನೋಡಿ, ಅದೇ ನದಿ ದೇವಸ್ಥಾನಕ್ಕೆ ಬರೋದು, ಅದೇ ಕಲಶಾಭಿಷೇಕ ಆಗೋದು, ಅದೇ ತೀರ್ಥ ಅಂತ ನಾವು ಕುಡಿಯೋದು. ಚರ್ಚೆ ಮಾಡ್ತಾರೆ, ಆ ನದಿಯಲ್ಲಿ ಉಂಟು, ದೇವಸ್ಥಾನದಲ್ಲಿ ಉಂಟು. ಯಾವ ದೇವಸ್ಥಾನ, ಯಾವ ಮನೆ, ಯಾವ ಬಡಾವಣೆ ಇದ್ದರೂ ಅಲ್ಲಿ ಒಂದು ಕೆರೆಯಲ್ಲಿಯ ಇದರಲ್ಲಿಯ ಬಾವಿಯಲ್ಲಿ ನೀರು ಬಂತು ಹೇಳಿದರೆ ಅದು ಹತ್ತಿರ ಇರುವ ನದಿಯ ಅಂತರ್ಜಲದಿಂದೇ ಅದಕ್ಕೆ ಬರೋದು. ಕಾರಣ ಆ ನದಿ. ಅದು ಈ ಸಾಮಾನ್ಯ ನದಿಗಳನ್ನು, ನದಿ ಅಂದರೆ ಡಂಪಿಂಗ್ ಯಾರ್ಡು, ನದಿಯಿಂದ ಕಸ ಬಿಸಾಡೋದು. ನೋಡಿ, ಮೊನ್ನೆ ನಾನು ಇಲ್ಲಿ ಫಲ್ಗುಣಿ ಹೊಳೆಗೆ ಹೋಗುವಾಗ ಎಷ್ಟು ಬಿಸ್ಲರಿ ಬಾಟ್ಲುಗಳು, ಹಾಸ್ಪಿಟಲ್ ಸಿರಿಂಜ್ಗಳು, ಇನ್ನು ಇದು ಚಪ್ಪಲಿಗಳು, ಥರ್ಮೋಕೋಲ್ ಎಷ್ಟು ಬಿಸಾಡಿದ್ದಾರೆ. ಅದನ್ನು ನೋಡುವಾಗ ಜನ ಯಾವಾಗ ಬದಲಾವಣೆ ಆಗೋದು? ಇದೇ ನದಿಯ ನೀರು ಕುಡಿದು ನಾವು ಬದುಕೋರು ಅಂತ ಅದರ ತೀರಾ ಒಂದು ನಿರ್ಲಕ್ಷ್ಯ ಮಾಡಿಕೊಂಡು ಈ ಥರ ಬದುಕ್ತಾರೆ ಅಂತ ಹೇಳಿದರೆ ಇದು ಬದಲಾವಣೆ ಆಗಬೇಕು, ಕಲಿಬೇಕು. ಇಲ್ಲಾಂದರೆ ನಾವು ಇದೇ ಇನ್ನು ದುರಂತಗಳ ಸರಮಾಲೆ ಕಟ್ಟಿಟ್ಟ ಗೊತ್ತೇ, ನಾವೇ ದುರಂತಕ್ಕೆ ಇನ್ವಿಟೇಷನ್ ಕೊಟ್ಟು ಬರಮಾಡಿಕೊಂಡಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈಗ ಇನ್ನಷ್ಟು ಆಗ್ತದೆ ಅಷ್ಟೇ. ಕರೆಕ್ಟ್. ನಾನಂದರೆ ಇವತ್ತು ಬೆಳಿಗ್ಗೆ ಒಂದು ವಿಡಿಯೋ ನೋಡ್ತಾ ಇದ್ದೆ. ಮೌಂಟ್ ಎವರೆಸ್ಟ್ನ ಡಿಫ್ರೆಂಟ್ ಕ್ಯಾಂಪ್ ಲೆವೆಲ್ ಇದೆ ಅಲ್ಲ, ಅದರಲ್ಲಿ 6th ಲೆವೆಲಲ್ಲಿ ಇವರು ಟೆಂಟ್ ಬಿಟ್ಟು ಬಂದಿದ್ದಾರೆ ಅದರಲ್ಲಿ. ಆಮೇಲೆ ಆಕ್ಸಿಜನ್ ಸಿಲಿಂಡರ್, ಮಾಸ್ಕ್ಗಳು ಆ್ಯಂಡ್ ಬೇರೆ ಬೇರೆ ಯೂಸ್ ಮಾಡಿದಂಥ ವಸ್ತುಗಳು ಅದನ್ನೆಲ್ಲ ಅಲ್ಲೇ ಬಿಟ್ಟು ಬಂದಿದ್ದಾರೆ. ನಾನು ಅದೇ ಹೇಳಿದೆ, ಟ್ರೆಕ್ಕಿಂಗ್ ಹೋಗೋರು ಹೆಚ್ಚಾಗಿ ಓದಿದವರೇ, ತುಂಬ ದೊಡ್ಡ ವಿಷಯಗಳನ್ನ ತಿಳ್ಕೊಂಡವ್ರೆ. ಈಗ ಮೌಂಟ್ ಎವರೆಸ್ಟ್ ಟ್ರೆಕ್ಕಿಂಗ್ ಹೋಗ್ಬೇಕು, ಹಿಮಾಲಯ ಹೋಗ್ಬೇಕು ಅಂತಂದ್ರೆ ಅಷ್ಟೇ ರಿಸರ್ಚ್ ಮಾಡ್ತಾರೆ, ಅಷ್ಟೇ ಹಣ ಖರ್ಚು ಮಾಡಿ ಹೋಗ್ತಾರೆ. ಎಲ್ಲ ಗೊತ್ತಿರುವವರೇ ಇವತ್ತು ಎಲ್ಲವನ್ನ ಹಾಳು ಮಾಡ್ತಿದ್ದಾರೆ. ನಮ್ಮ ಎಜುಕೇಶನ್ನ ಬೆಲೆ ಏನು ಅಂತ ನನ್ಗನ್ಸೋದು. ಟ್ರೆಕ್ಕರ್ಸ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್? ಇಲ್ಲ, ನಾನು ಈಗೀಗ ಟ್ರೆಕ್ಕಿಂಗ್ ಬ್ಯಾನ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಯಾರು ಕಾಡಿಗೆ ಹೋಗೋ ಅಗತ್ಯ ಇಲ್ಲ. ಯಾಕೆಂದರೆ 100ರಲ್ಲಿ 20 ಜನ ಮಾತ್ರ ನೇಚರ್ನ ಕಾಳಜಿಗೆ ಪಶ್ಚಿಮ ಘಟ್ಟ ಹತ್ತುವುದು. 80 ಜನರಿಗೆ ನಾನು ಯಾರೂ ಅಂತ ದೋಷಾರೋಪಣೆ ಮಾಡಿದೆ, ನಾನು ಸಹಜ ನೋಡ್ತಾ ಇದ್ದೇನೆ. ಈಗ ಈ 80 ಜನರು ಅವರಿಗೆ ತಾವು ಹೋಗುವ ಪೀಕ್ ಯಾವುದು ಅಂತ ಗೊತ್ತಿಲ್ಲ. ಬ್ಯಾಗಲ್ಲಿ ಮಾತ್ರ ಬಿಯರ್ ಬಾಟ್ಲು, ಸಿಗರೇಟು ಮತ್ತು ಇನ್ನು ಏನೋ ಎಲ್ಲ ತೊಗೊಂಡು ಹೋಗ್ತಾರೆ. ಓಕೆ, ತೊಗೊಂಡೋಗ್ಲಿ. ಆದರೆ ಆ ಕುಡಿದ ಬಾಟ್ಲಿನಲ್ಲಿ ಬಿಸಾಡಿ ಬರ್ತಾರೆ. ಯಾವುದು ಗ್ಲಾಸ್ ಪೀಸು, ಆ ವನ್ಯಜೀವಿಗಳ ಕಾಲಿಗೆ ಚುಚ್ಚಿ, ನಾನು ಹೇಳಿದೆಲ್ಲ, ಒಂದು ಕಡವೆಗೆ ಕಾಲು ಚುಚ್ಚಿ ರಕ್ತ ಬರ್ತಾ ಉಂಟು. ಚಿಕ್ಕಮಗಳೂರಲ್ಲಿ ಒಂದು ಜಿಂಕೆ ಹೊಟ್ಟೆಯೊಳಗೆ 6 kg ಪ್ಲಾಸ್ಟಿಕ್ ಇತ್ತು ಹೇಳಿದರೆ ಇವರು ಮೋಜು ಮಸ್ತಿ ಮಾಡಲಿಕ್ಕೋಸ್ಕರ, ಯಾಕೆ ಎಷ್ಟೋ ರೆಸಾರ್ಟ್ ಇದೆ, ಎಷ್ಟೋ ಹೋಟೆಲ್ಗಳಿವೆ, ಹೋಗಲಿ ಮಾಡಲಿ. ನಾವು ಎಲ್ಲೋ ದೂರ ನಮಗೆ ಗೊತ್ತಿಲ್ಲ ಅಲ್ಲಿ ಮೋಜು ಮಸ್ತಿ, ಆ ಉದ್ದೇಶಕ್ಕೆ ಬರೋದು. ನಾನು ಕಳೆದ ವರ್ಷ ಟ್ರೆಕ್ಕಿಂಗ್ ನೋಡಿ, ನಮ್ಮ ಈಶ್ವರ ಖಂಡ್ರೆ ಅವರು, ಈಗಿನ ಅರಣ್ಯ ಸಚಿವರು ಒಳ್ಳೆ ಕ್ರಮ ಕೈಗೊಂಡಿದ್ದಾರೆ. 300 ಜನಕ್ಕೆ ಆನ್ಲೈನ್ ಬುಕ್ಕಿಂಗ್ ಮಾಡ್ತಾರೆ. ಯಾಕೆ ಹೇಳಿದರೆ ಅಲ್ಲಿ ಕುಮಾರ ಪರ್ವತದಲ್ಲಿ 5,000 ಜನ ಟ್ರೆಕ್ಕಿಂಗಿಗೆ ಹೋಗ್ತಾ ಇದ್ದಾರೆ. 5,000 ಜನ. ಇನ್ನು ನೇತ್ರಾವತಿ ಪಿಕ್ಕಲ್ಲಿ 2,000 ಜನ, ಕುದುರೆ ಮುಖದಲ್ಲಿ 2,000 ಜನ. ಇಷ್ಟು ಜನ ಹೋಗಿ ಅಲ್ಲಿ ಏನು ಮಾಡಿ ಸಾಧಿಸೋದು? ಇವರು ಹಾಳು ಮಾಡಿ ಬರೋದು, ಪ್ರತಿಯೊಬ್ಬರು ಹಾಳು ಮಾಡಿ ಬರೋದು. ಯಾರಿಗೂ ಅದು ಉಳಿಬೇಕು, ಬೆಳಿಬೇಕು, ಮಾಡಬೇಕು ಅಂತ ಯಾವ ಕಾಳಜಿ ಕೂಡ ಇಲ್ಲ. ಅಲ್ಲಿ ಏನಾದರೂ ವನ್ಯಜೀವಿಗಳಿದ್ದರೆ ಅದಕ್ಕೆ ಹೊಡೆಯೋದು, ಅಲ್ಲಿ ಮ್ಯೂಸಿಕ್ ಇಟ್ಟು ಡ್ಯಾನ್ಸ್ ಮಾಡೋದು, ಅಲ್ಲಿ ಇವರಿಗೆ DJ. ನಗರದ ಸವಲತ್ತುಗಳು ಕಾಡಲ್ಲಿ ಬೇಕು ಅಂತ ಬರುವವರು ಟ್ರೆಕ್ಕಿಂಗೇ ಬರಬಾರ್ದು.
ಒಂದಿಷ್ಟು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಕೇ ಇವರು. ಮಾಡಿದ್ದೆಲ್ಲ ಬಿಟ್ಟು ಎಲ್ಲವನ್ನೂ ಎಸೆದು ಬರೋದು ಅದು ಎಸೆದು ಏನು ಹರಕೆ ಸಲ್ಲಿಸ್ತಾರೆ ಗೊತ್ತಿಲ್ಲ. ಕೊಂಡೋಗೋ ಇವರಿಗೆ ಫುಲ್ಲು ವೆಯ್ಟ್ ಇದ್ದದ್ದು ಕೊಂಡೋಗ್ತಾರಂತೆ, ಅದು ಎತ್ತಿಕೊಂಡು ಬರುವಾಗ ಖಾಲಿ ಬಾಟ್ಲಿ ತೊಗೊಂಡು ಬರ್ಲಿಕ್ಕಾಗೋದಿಲ್ಲ, ಅದನ್ನು ವ್ಯಾಲಿಯಲ್ಲಿ ಬಿಸಾಡಿದ್ರು, ಪ್ಲಾಸ್ಟಿಕ್ನಲ್ಲಿ ಬಿಸಾಡಿದ್ರು. ಪಾಪ ಈ ವನ್ಯಜೀವಿಗಳು ಅಲ್ಲಿ ಬಂದು ತಿಂದವು, ಚಕ್ಕುಲಿ ಬಿಸ್ಕುಟ್ ಇದ್ರೆ ಪ್ಲಾಸ್ಟಿಕ್ ಸಮೇತ ನುಂಗಿ ಬಿಡ್ತಾರೆ. ಹಾಂ, ಎಷ್ಟು ದನಗಳು ಕಾಡು ಪ್ರಾಣಿಗಳ ಹೊಟ್ಟೆಗಳಲ್ಲಿ ಇವತ್ತು ಎಷ್ಟು ಪ್ಲಾಸ್ಟಿಕ್ ತುಂಬಿವೆ. ಆಮೇಲೆ ಅಲ್ಲಿ ಬಂದು ಸ್ಮೋಕಿಂಗ್ ಮಾಡೋದು, ಇದನ್ನು ಅಲ್ಲೇ ಬಿಸಾಡೋದು, ಕಾಡ್ಗಿಚ್ಚು ಎಷ್ಟೋ ಹೊಳೆದಾಗ್ತದೆ. ಹೋಗಬಾರದು ಹೇಳಿದ ಪ್ಲೇಸಿಗೆ ಹೋಗೋದು, ಆ ಇದಕ್ಕೆ ಹೋಗಬೇಡಿ ಡೇಂಜರ್ ಹೇಳಿದರೆ ಅಲ್ಲಿ ಜಾರಿ ಬಿದ್ದು ಸಾಯೋದು, ಸೆಲ್ಫಿ ತೆಗೆಯೋದು ಎಲ್ಲ ಇವರು ಟ್ರೆಕ್ಕಿಂಗ್ ಹೋಗಿ ಇದಾಗ್ತಾ ಇದ್ದಾರೆ. ಯಾಕೆಂದರೆ ಟ್ರೆಕ್ಕಿಂಗ್ನವರು ಕಾಡಿಗೆ ಹೋಗಿ ಕಾಡಿಗೆ ಏನು ಪಾಸಿಟಿವ್ ಅಂಶಗಳಿಲ್ಲ. ಯಾವಾಗ ಟ್ರೆಕ್ಕಿಂಗ್ ಯಾರಿಗೆ ಕಾಡಿಗೆ ಹೋಗದೇ ಇರ್ತಾರೆ ನೋಡಿ, ಆಗ ಕಾಡು ಸೇಫ್ ಆಗಿರ್ತದೆ. ಅದು ಇಂಥ ಎಲ್ಲ ಸುಮ್ಮನೆ ಕಾಟಾಚಾರಕ್ಕೆ ಹೋಗೋರು. ಮೊನ್ನೆ ನೋಡಿ ಅವಳು ಟ್ರೆಕ್ಕಿಂಗ್ ಹೋಗಿ 5 ದಿನ ನಾಪತ್ತೆ ಅಂತೆ, ಹುಡುಕೋದಕ್ಕೆ ಅವಳು ಬರುವಾಗ ನೋಡಿ, ಒಂದು ಏಕಾಂಗಿಯಾಗಿ ಬಂದಿದ್ದಾಳೆ, ಎರಡನೇದಾಗಿ ಕಾಡಲ್ಲಿ ತಪ್ಪಿಸಿಕೊಂಡ್ರೆ ಎಂಥವನಿಗೂ ಭಯ ಆಗ್ತದೆ. ರಾತ್ರಿ ಇವಳಿಗೆ 4 ದಿನ ಫುಡ್ ಇಲ್ಲ, ಇವಳ ಮುಖದಲ್ಲಿ ಒಂದು ಚೂರು ಭಯ ಇಲ್ಲ, ಇವಳು ಬ್ಯೂಟಿ ಫಾಲಿಂದ ಬಂದಾಗಿದ್ದಾಳೆ, ಆತಂಕವೂ ಇಲ್ಲ. ಹಾಗಾದ್ರೆ ಯಾವ ವಿಷಯಕ್ಕೆ ಹೋಗಿರ್ಬೋದು, ಏನೋ ವಿಷಯ ಇರ್ಬೋದಲ್ಲಿ. ಗಾಂಜಾ ಹುಡುಕಿಕೊಂಡು ಹೋಗ್ತಾರೆ. ಅವಳು ಕುಮಾರ ಪರ್ವತದಲ್ಲಿ ಯಾರೋ ಒಂದು ಹರಳು ಸಿಗ್ತದೆ ವ್ಯಾಲ್ಯೂಬಲ್, ಅವ ಬೇಕಂದ್ರೆ ದಾರಿ ತಪ್ಪಿಸಿ ಅವ ಸುಮ್ಮನೆ ಇದ್ದರೆ ಆಯ್ತು, ಅವನು ಹರಳು ಹುಡುಕ್ಲಿಕ್ಕೆ ಹೋದ್ದು. ಎಂತೆಲ್ಲ ವಿಚಾರಗಳುಂಟು. ಹಾಗೆ ದಾರಿ ತಪ್ಪಿಸಿ ಹೇಳಿದರೆ ಅವರು ಹಾರ್ಟ್ ವೀಕ್ ಇದ್ದರು ಅಲ್ಲಿ ಸಾಯ್ತಾರೆ ಕಾಡಲ್ಲಿ. ಅದು ರಾತ್ರಿ ಫುಡ್ ಇಲ್ಲ, ಚಳಿ, ಭಯ, ಇದು ಡ್ರಾಮಾ ಮಾಡಲಿಕ್ಕೆ ಅಂತ ಹೋಗುವವರಿದ್ದಾರೆ. ಹಾಗೆ 100%. ಮಾತುಕತೆ ಕಂಟಿನ್ಯೂ ಆಗುತ್ತೆ ಮುಂದಿನ ಎಪಿಸೋಡ್ನಲ್ಲಿ ನಡೆದಾಡುವ ಪಶ್ಚಿಮಘಟ್ಟ ದಿನೇಶ್ ಹೊಳ್ಳ ಸರ್ ಜೊತೆಯಲ್ಲಿ. ಮತ್ತೆ ಸಿಗ್ತೀನಿ. ನಮಸ್ಕಾರ.